ಪಳ 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 ಹೊಡಿತಾ ಇದೆ. ಬರೀ 7,70,000 ಕೊಡ್ತೀವಿ ಸರ್. ಗಡ ಹೊಡಿಬೇಕು. ನಲ್ಲಿ 2,50,2,60 ಹೇಳ್ತಾರೆ. ಬರೀ 1,60,000ಗೆ ಗಡ ಹೊಡಿಬೇಕು. ಏನ್ ಸರ್ ಪ್ರೈಸ್ ಇನ್ನೊಂದ್ಸತಿ ಹೇಳಿ ಸರ್. 3 ಲಕ್ಷ 3 लाख ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. ₹1 ತಗೊಂಡ್ ಬಂದ್ಬೇಡಿ. ಬರ್ತಾ ಇರಿ, ಗಾಡಿ ಎತ್ಕೊಂಡು ಹೋಗ್ತಾ ಇರಿ. ಗಡ ಹೊಡಿಬೇಕು. ಬರೀ 99,000 99,000 90 ಹೋದರೂ ಗಾಡಿ ಮಿಲ್ತಿಯ ಬಾರ್. ಗಡ ಹೊಡಿಬೇಕು. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. ಬನ್ನಿ ಸರ್, ಶಿಫ್ಟ್ ಕೊಡ್ತೀನಿ 1,70,000ಗೆ. ಗಡ ಹೊಡಿಬೇಕು ಸರ್. ಲೋನ್ ಬಗ್ಗೆ ಯೋಚನೆ ಮಾಡ್ಬೇಡಿ. 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಗಾಡಿ. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. 1,25,000 1,25,000 ಗಡ ಹೊಡಿಬೇಕು. 16 ಮಾಡಲ್ 14 ಮಾಡಲ್ 13 ಮಾಡಲ್ ಕೊಡಲ್ಲ. 16 ಮಾಡಲ್ 5.5 ಲಕ್ಷ ಕೊಡ್ತೀವಿ ಸರ್. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. ಗಾಡಿ ಪ್ರೈಸಿಂಗ್ ಹೇಳ್ಬಿಟ್ರೆ ತಲೆ ಹಿಡ್ಕೊಂಡ್ಬೇಕು. ಶಾಕ್ ಕೊಡ್ರನು. ಗಡ ಹೊಡಿಬೇಕು. 2.5 ಕೊಡ್ತೀನಿ. 21 ಮಾಡಲ್ ಕಿಗರ್. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. 3 ಲಕ್ಷ ಕೊಡ್ಬಿಡ್ತೀನಿ. ಏನ್ ಸರ್ 18 ಮಾಡಲ್ ಡೀಸೆಲ್ ಗಾಡಿ 25 ಮೈಲೇಜ್ ಬರುವ ಗಾಡಿ 6.5 ಲಕ್ಷ ಹೇಳ್ತಾ ಇದ್ದೀರಾ? ಮತ್ತೆ ಇನ್ನೆಷ್ಟು ಸರ್? 4.5 ಲಕ್ಷ ಗಡ ಹೊಡಿಬೇಕು. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. ನಲ್ಲಿ 3.20 3.30 ಕಮ್ಮಿ ಇಲ್ಲ. ಮಾರ್ಕೆಟ್ ಪ್ರೈಸ್ ಬರೀ 7.5 ಲಕ್ಷ ಕೊಡ್ಬಿಡ್ತೀನಿ. ಹೇರ್ ಬ್ಯಾಗ್ ABS ಗಾಡಿ ಇರುವ ಬರೀ 7,35,000 ಕೊಡ್ತೀನಿ. ಬನ್ನಿ. ಗಡ ಹೊಡಿಬೇಕು. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. ಪ್ರೈಸಿಂಗ್ ಏನ್ ಜಾಸ್ತಿ ತಿಳ್ಕೊಂಡಿದ್ದೀರಾ? ಅದನ್ನು ಪುಂಟೋ ದೊಡ್ಡ ಗಾಡಿ ಸಿಡಾನ್ ಗಾಡಿ ಅಂತ. ಬರೀ 1,80,000 1,80,000 1,80,000 ಕುದ್ದೆದ್ದುಂಗ. ಗಡ ಹೊಡಿಬೇಕು. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. 1,60,000 ಬರೀ. ಬನ್ನಿ ಸರ್, ಶಿಫ್ಟ್ ಕೊಡ್ತೀನಿ 1,70,000ಗೆ. ಗಡ ಹೊಡಿಬೇಕು. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. ನಲ್ಲಿ 2,50,2,60 ಹೇಳ್ತಾರೆ. ಬರೀ 1,60,000ಗೆ ಗಡ ಹೊಡಿಬೇಕು. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಎಲ್ಲಿ ಬಂದಿದ್ದೀನಿ ಗೊತ್ತಾ ಸರ್? ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ನೋಡ್ಕೊಳ್ಳಿ ಬರೀ ಗೊತ್ತಾಗ್ಬಿಡುತ್ತೆ ಅಲ್ಫಾ ಕಾರ್ಸ್ ಅಂತ. ಹೌದು, ನೀವು ಆಲ್ಫಾ ಕಾರ್ಸಿಗೆ ಬಂದಿದ್ದೀರಾ. ಸೊ ಫೈನಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ರೆ ಆರಾಮಾಗಿ ಆಲ್ಫಾ ಕಾರ್ಸಿಗೆ ಬರ್ಬೋದು. ನಿಮ್ಮ ಜೊತೆ ವಸೀಂ ಸರ್ ಇದ್ದಾರೆ. ನಾವು ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ. ಈ ಸತಿ 2 ವೀಲರ್ ಇಂದ ಕಮ್ಮಿ ಬೆಲೆ ಗಾಡಿಗಳು. ಹೌದು, ಬರೀ 99,000 99,000 90 ಹೋದರೂ ಗಾಡಿ ಮಿಲ್ತಿಯ ಬಾರ್. ಓಕೆ, 99,000ಗೆ ಗಾಡಿಗಳು 1 2 3 ಗಾಡಿ ಇದೆ 99,000ಗೆ. 3 ಗಾಡಿಗಳು 3 ಗಾಡಿ 99,000ಗೆ. ಅದನ್ನು ಮಾಡೆಲ್ ಗಾಡಿ ಕೊಡ್ತೀನಿ ನಾನು 99,000ಗೆ. ನೋಡಿ, 99,000ಗೆ ನಿಮಗೆ ಮಾಡೆಲ್ ಗಾಡಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಇರುವ ಗಾಡಿ ಬರೀ 99,000ಗೆ. ಈ ಸತಿ ವಿಡಿಯೋ ನೋಡ್ಕೊಂಡಿರ್ಬೇಕು ಯಾವ ತರ ಇರುತ್ತೆ ವಿಡಿಯೋ ಅಂತ. 99,000ಗೆ ಸಿಗ್ತಾ ಇದೆ ಅಲ್ಲ ಗಾಡಿಗಳು. ಒಂದು 2 ವೀಲರ್ ಸಿಗಲ್ಲ. ಒಂದು ಆಕ್ಸೆಸ್ ಆಕ್ಟಿವಾ ತಗೊಳ್ಳಕ್ಕೆ 1,40,000 1,50,000 ಆಗುತ್ತೆ. ಕಾರ್ ಕೊಡ್ತೀನಿ, 5 ಜನ ಕುತ್ಕೊಂಡು ಹೋಗ್ಬೇಕು 99,000ಗೆ. ಓಕೆ, ಸೊ ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ ಸರ್? ಸರ್ ಹೈಯೆಸ್ಟ್ ಅಂದ್ರೆ ನಮ್ಮ ಹತ್ರ ಜಿಪ್ ಕಾಂಪಸ್ ಇದೆ ನೋಡಿ, ಅದನ್ನು ಒಂದು ಹೈಲೈಟ್ ಮಾಡ್ಬಿಡ್ತೀನಿ. 34 lakhs ಶೋರೂಮ್ ಇಂದ ರೆಕಾರ್ಡೆಡ್ 34 lakhs 19,000 ಚಲ್ಕೆ 19,000 ಓಡಿರುತ್ತೆ ಗಾಡಿ. ಓಡಿರೋದು ಗಾಡಿ ಬರೀ ಎಷ್ಟಕ್ಕೆ ಕೊಡ್ತೀನಿ ಹೇಳಿ ಸುನಿಲ್? ಎಷ್ಟಕ್ಕೆ ಸರ್? ಯೋಚನೆ ಮಾಡ್ಬೇಕು. ತಲೆ ಮೇಲೆ ಈ ತರ ನಿಮ್ ತಲೆ ಮೇಲೆ ಇಡ್ತಾ ಇದ್ದೀನಿ ಕೈ ಇವತ್ತು. 16 ಲಕ್ಷ 16 lakhs 16 lakh ಕೂದೆತ್ತು ಗಾಡಿ. ಕಡೆ 16 ಲಕ್ಷಕ್ಕೆ ಸಿಗುತ್ತೆ ನಿಮಗೆ ಒಂದು ಜೀಪ್ ಕಾಂಪಸ್. ಸೊ ಸರ್, ಆಮೇಲೆ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನ್ ಬಗ್ಗೆ ಯೋಚನೆ ಮಾಡ್ಬೇಡಿ. 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಗಾಡಿ. 0 ಡೌನ್ ಪೇಮೆಂಟ್ ₹1 ತಗೊಂಡ್ ಬಂದ್ಬೇಡಿ. ಬರ್ತಾ ಇರಿ, ಗಾಡಿ ಎತ್ಕೊಂಡು ಹೋಗ್ತಾ ಇರಿ. ಓಕೆ, ನೋಡಿ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೂಡ ಇರುತ್ತೆ ನಿಮಗೆ. ಮೇನ್ ಸಿಬಿಲ್ ಪ್ರೊಫೈಲ್ ಅಷ್ಟೇ ಚೆನ್ನಾಗಿರ್ಬೇಕು. ಸೊ ಬೆಂಗಳೂರು ಮಾತ್ರ ಥ್ರೂಔಟ್ ಕರ್ನಾಟಕನಾ ಸರ್? ಪೂರ್ತಿ ಕರ್ನಾಟಕನಲ್ಲಿ ಮಾಡಿಸ್ಕೊಡ್ತೀನಿ ಸರ್ ನಾನು. ಓಕೆ, ಪೂರ್ತಿ ಕರ್ನಾಟಕನೂ ಲೋನ್ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಇವಾಗ ತಡ ಮಾಡೋದು ಬೇಡ ಸರ್. ಇವಾಗ ಫಸ್ಟ್ ಗಾಡಿ 99,000 ತೋರಿಸ್ಬಿಡ್ತೀನಿ. ಅದನ್ನು 10 ಮಾಡಲ್ ಗಾಡಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಸರ್ ಅದೇನೋ 99,000ಗೆ ಗಾಡಿ ಶೆವರ್ಲೆಟ್ ಸ್ಪಾರ್ಕ್, ಅದನ್ನು 2010 ಮಾಡಲ್ ಗಾಡಿ. 10 ಮಾಡಲ್ ಗಾಡಿ 3 ಮಾಡಲ್ ತಿಳ್ಕೊಂಡಿದ್ದೀರಾ? 10 ಮಾಡಲ್ ಗಾಡಿ 99,000. ಓಕೆ, ಸೊ 2010 ಯಾರಾದ್ರೂ ಶೆವರ್ಲೆಟ್ ಸ್ಪಾರ್ಕ್ ಹುಡುಕ್ತಾರ ನೋಡ್ತಾ ಇರ್ಬೋದು. ಜಸ್ಟ್ 99,000ಕ್ಕೆ ಸಿಗ್ತಾ ಇದೆ ವಿತ್ AC ಪವರ್ ಸ್ಟೀರಿಂಗ್ ಇರೋ ಗಾಡಿ. ಇನ್ನೊಂದ್ಸತಿ ಹೇಳಿ ಸರ್ ಪ್ರೈಸ್. ಬರೀ 99,000. ಇನ್ನೊಂದು ಹೊಂಡಾ ಸಿಟಿ ಕೊಡ್ತೀನಿ ಬರೀ 99,000ಗೆ. ಎಲ್ಲ ಫ್ಯೂಚರ್ ಸಮೇತ ಹೊಂಡಾ ಪವರ್ ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ. ಎಲ್ಲಿದೆ ಸರ್ ಗಾಡಿ ಅದು? ಬನ್ನಿ ಬೇಗ ಬನ್ನಿ, ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಲ್ಲಿ ಸರ್? ವೇಟ್ ಮಾಡಿ ಬೇಜಾರಾಗ್ಬಿಡೈತೆ. ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡೀರಿ. ನೋಡಿ, ನಮ್ಮ ರೆಡ್ಡಿ ಅವರು ಜ್ಯೂಸ್ ತಂದು ಕೊಡ್ತಾ ಇದ್ದಾರೆ. ಸೊ ಹೇಳಿ ಸರ್ ಡೀಟೇಲ್ಸ್. 99,000 ಓನ್ಲಿ. ಓಕೆ, ಸೊ 2010
2004 ಮಾಡಲ್ 4.0 ಪೋಸ್ಟರಿಂಗ್ ಎಸಿ ಲೆದರ್ ಸೀಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಗಾಡಿ ಬರೀ ಎಷ್ಟು ಹೇಳಿ 99,000 ಗೆ 99,000ಗೆ ಎರಡು ಗಾಡಿ ಐತಲ್ಲ ಸರ್ ಇನ್ನೊಂದು ಗಾಡಿಯಲ್ಲಿ ಸರ್ ಇದೆ ಸರ್ ಅಲ್ಲಿ ಕಾರ್ನರ್ ನಲ್ಲಿ ಅದನ್ನು ತೋರಿಸ್ತೀನಿ ಸರ್ ಏನಂದ್ರೆ ಒಂದು ಎಸಿ ಪೋಸ್ಟರಿಂಗ್ ಪವರ್ ವಿಂಡೋಸ್ ಎಲ್ಲ ಗಾಡಿಗಳು ಬೇಕು ಅದು ಕಡಿಮೆ ಬಜೆಟ್ ಅಲ್ಲಿ ನಮ್ಮ ವ್ಯೂವರ್ಸ್ ಹತ್ರನು 0 ಡೌನ್ ಪೇಮೆಂಟ್ ಅಲ್ಲೇ ಗಾಡಿ ಬೇಕು ಸರ್ ಸರ್ ನಾನು ಟ್ವಿಸ್ಟ್ ಕೊಡ್ತೀನಿ ಅದನ್ನು ಯಾವ್ದು ಹೇಳಿ ಲೇಟ್ ಆಗಿ ನಾನು ಟ್ವಿಸ್ಟ್ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಬರೀ 0 ಡೌನ್ ಪೇಮೆಂಟ್ ನಲ್ಲಿ ಬೇಕು ನಿಮ್ಗೆ ಬನ್ನಿ ನಮ್ಮ ವೀಕ್ಷಕರಿಗೆ ಕೊಡೋಣ ಬರೀ 1,25,000 1,25,000 1,25,000 ಕೊಡ್ಬಿಡ್ತೀನಿ ಸರ್ ಜಸ್ಟ್ 1,25,000ಕ್ಕೆ ಒಂದು 14 ಮಾಡಲ್ ಗಾಡಿ ಮಾಡಲ್ ಗಾಡಿ ಅದು ನಾನು ಟ್ವಿಸ್ಟ್ ಪೋಸ್ಟರಿಂಗ್ ಎಸಿ ಇರುವ ಗಾಡಿ ಬರೀ 1,25,000 ಕೊಡ್ತೀನಿ ಸರ್ ಸರ್ ಇದು ಕೊಟ್ಬಿಡ್ರಿ ಸರ್ ನಂಗೆ ಲಕ್ಸುರಿಯಸ್ ಆಗಿ ಮಲ್ಕೊಂಡು ಹೋಗ್ಬೇಕು ಆತರ BMW ಬೆಂಜ್ ಫೀಲ್ ಕೊಡಬೇಕು ಸಿವಿಕ್ ಕೊಡ್ತೀನಿ ಎಲ್ಲಿದೆ ಗಾಡಿ ಏನು 5-6 ಲಕ್ಷ ತಿಳ್ಕೊಂಡಿದ್ದೀರಾ 3 ಲಕ್ಷ ಕೊಡ್ತೀನಿ ಬನ್ನಿ ಬನ್ನಿ ಬೇಗ ಬನ್ನಿ ಓಕೆ ಏನ್ ಸರ್ ಡೀಟೇಲ್ಸ್ ಇದ್ರದ್ದು ಸರ್ 2010 6-7 ಅಲ್ಲ 3 ಲಕ್ಷ ಕೊಡ್ತಾ ಇದೀನಿ ಅಂತ 6-7 ಮಾಡಲ್ ತಿಳ್ಕೊಂಡಿದ್ದೀರಾ 10 ಮಾಡಲ್ ಕೊಡ್ತೀನಿ ಅದನ್ನು ಲಕ್ಸುರಿಯಸ್ ಬಿಲ್ VMT ಟಾಪ್ ಎಂಡ್ ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ರೇಜ್ ಆಗಿದೆ ಒಂದು ಹೋಂಡಾ ಸಿವಿಕ್ ಸೊ ಡಿಮ್ಯಾಂಡೆಡ್ ಗಾಡಿ ಲಕ್ಸುರಿಯಸ್ ಸೆಡಾನ್ ಅಲ್ಲಿ ಏನ್ ಸರ್ ಪ್ರೈಸ್ ಇನ್ನೊಂದ್ಸತಿ ಹೇಳಿ ಸರ್ 3 ಲಕ್ಷ 3 ಲಾಖ್ 3 ಲ್ಯಾಕ್ಸ್ ಓಕೆ 3 ಲಕ್ಷಕ್ಕೆ ನಿಮ್ಗೆ ಒಂದು ಹೋಂಡಾ ಸಿವಿಕ್ ಸಿಗ್ತಾ ಇದೆ ಓಕೆ ಸರ್ ಸರ್ ಇವಾಗಿರೋ ಪೆಟ್ರೋಲ್ ರೇಟ್ ಅಲ್ಲಿ ಪೆಟ್ರೋಲ್ ಗಾಡಿ ಓಡಿಸಕ್ ಬೇಜಾರಾಗುತ್ತಲ್ಲ ಸರ್ ಬ್ಯಾಟ್ರಿ ಗಾಡಿ ಕೊಡ್ತೀನಿ ಏನ್ ಸರ್ ಡೀಟೇಲ್ಸ್ ಇದೆ ಮೊನ್ನೆ ನನ್ನ ಫೋನ್ ಪೇ ಬ್ಲಾಕ್ ಆಗಿತ್ತು ಏನ್ ಮಾಡ್ದೆ ಹೇಳಿ ಬರೀ ರೀಚಾರ್ಜ್ ಮಾಡ್ಕೊಂಡು ಪೂರ್ತಿ ಬೆಂಗಳೂರು ಓಡಾಡ್ಕೊಂಡು ಬಂದೆ ಓಕೆ ಸೊ ಅಂತ ಪ್ರೈಸ್ ಅಲ್ಲಿ ತಗೊಂಡ್ ಹೋಗ್ಬೋದು ಬರೀ ರೀಚಾರ್ಜ್ ಒಂದ್ ರೀಚಾರ್ಜ್ 10 ರೂಪಾಯಿ ರೀಚಾರ್ಜ್ ಒಂದ್ 10 ರೂಪಾಯಿ T12 ಆಗಿದೆ ರೀಚಾರ್ಜ್ 10 ರೂಪಾಯಿ ಬರೀ ಓಕೆ ಅದು 10 ರೂಪಾಯಿ ರೀಚಾರ್ಜ್ ನಲ್ಲಿ ಪೂರ್ತಿ ಬೆಂಗಳೂರು 100 ಕಿಲೋಮೀಟರ್ ರೌಂಡ್ ಹೊಡ್ಕೊಂಡು ಬಂದು ಆರಾಮಾಗಿ ಮನೆಯಲ್ಲಿ ಸೇರ್ಕೊಂಡ್ಬೋದು ಓಕೆ ಸೊ ಯಾವ ಮಾಡಲ್ ಸರ್ ಗಾಡಿ ಸರ್ ಒಂದ್ ಬಸ್ ತಗೊಂಡ್ರೆ ಪೂರ್ತಿ ಬೆಂಗಳೂರು ತಿರುಗಾಡಕ್ಕೆ ಮಿನಿಮಮ್ 120-150 ತಗೊಂತಾರೆ 10 ರೂಪಾಯಿ ಊಟ ಮಾಡ್ಕೊಳ್ಬಹುದು 100 ರೂಪಾಯಿದು ಆರಾಮಾಗಿ ಓಕೆ ನೋಡಿ ಸಕ್ಕದಾಗಿದೆ ನಿಮಗೆ ಗಾಡಿ ಕೂಡ ಒಂದು ಮಹೇಂದ್ರ ರೇವಾ 2 ಡೋರ್ ಸೊ ವಿತ್ 4 ಸೀಟರ್ ಗಾಡಿ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಬರುತ್ತೆ ಸೊ ಪ್ರೈಸ್ ಏನಾಗುತ್ತೆ ಸರ್ 14 ಮಾಡಲ್ ಅಂತ ಜಾಸ್ತಿ ತಿಳ್ಕೊಂಡಿದ್ದೀರಾ ಬ್ಯಾಟ್ರಿ ಗಾಡಿ ಅದು ಮೈಲೇಜ್ ಬರುತ್ತೆ ಇವ್ರು ಜಾಸ್ತಿ ಹೇಳ್ತೀರಾ ಅಂತ ಮಾರ್ಕೆಟ್ ನಲ್ಲಿ 250-260 ಹೇಳ್ತಾರೆ ಬರೀ 1,60,000ಗೆ ಎಷ್ಟು 1,60,000ಗೆ ಬ್ಯಾಟ್ರಿ ಗಾಡಿ ಕೊಡ್ತೀನಿ ಓಕೆ ನೋಡಿ 1,60,000ಕ್ಕೆ ಒಂದು ಬ್ಯಾಟ್ರಿ ಗಾಡಿ ರೇವಾ ಸಿಗ್ತಾ ಇದೆ ಓಕೆ ನೆಕ್ಸ್ಟ್ ಸರ್ ಬನ್ನಿ ಸರ್ ಶಿಫ್ಟ್ ಕೊಡ್ತೀನಿ 1,70,000ಗೆ VDI ಇದೂನು ಡೀಸೆಲ್ ಗಾಡಿ ಸರ್ ಅದೇನೋ ಶಿಫ್ಟ್ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ ಅಂದ್ರಲ್ಲ ಎಲ್ಲಿ ಸರ್ VDI ಅದನ್ನು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ 40,000 ಮ್ಯಾಗ್ವಿಲ್ಸ್ ಇದೆ ಫೋಂಡೋ ಪೋಸ್ಟರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಇರುವ ಗಾಡಿ ಬರೀ 1,75,000ಗೆ VDI ಡೀಸೆಲ್ ಗಾಡಿ 20+ ಮೈಲೇಜ್ ಬರುವ ಅದು ಶಿಫ್ಟ್ ಗಾಡಿ ಕೊಡ್ತೀನಿ ಸರ್ 1,75,000ಕ್ಕೆ ಒಂದು ಸ್ವಿಫ್ಟ್ ಇಲ್ಲ 70,000 1,70,000 ಓಕೆ 1,70,000ಕ್ಕೆ ಒಂದು ಬ್ಲಾಕ್ ಕಲರ್ ಸ್ವಿಫ್ಟ್ 12 ಮಾಡಲ್ 25 ಮೈಲೇಜ್ ಬರುವ ಬೀಟ್ ಕೊಡ್ತೀನಿ ಬನ್ನಿ ಅದು ಇದಕ್ಕಿಂತ ಕಮ್ಮಿ 1,60,000 ಎಷ್ಟು 1,60,000 ಬರೀ 1,60,000ಕ್ಕೆ 1,60,000ಗೆ 0 ಡೌನ್ ಪೇಮೆಂಟ್ ಆಗುವ ಮಾಡೆಲ್ ಗಾಡಿ ಡೀಸೆಲ್ 25 ಮೈಲೇಜ್ ಬರುವ ಶವರ್ಲೆಟ್ ಬಿಟ್ ಪೋಸ್ಟರಿಂಗ್ ಎಸಿ ಇರುವ ಬರೀ 1,60,000 ಕೊಡ್ತೀನಿ ಆ ಕಡೆ 1,60,000ಕ್ಕೆ ನಿಮ್ಗೆ ಒಂದು ಚವಲ್ಲೆ ಬೀಟು ಡೀಸೆಲ್ ಗಾಡಿ ಬಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಗೊಂಡೋಗಿ ಸಕ್ಕತ್ತಾಗಿದೆ ಗಾಡಿ ನಾವು ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ 2010 ಮಾಡಲ್ ಯಾಕೆ ಏನೋ ಒಂದು ಶಿಫ್ಟ್ ಇಂಜಿನ್ ಬರೋದು ಪ್ರೈಸಿಂಗ್ ಏನ್ ಜಾಸ್ತಿ ತಿಳ್ಕೊಂಡಿದ್ದೀರಾ ಅದನ್ನು ಪುಂಟೋ ದೊಡ್ಡ ಗಾಡಿ ಸಿಡಾನ್ ಗಾಡಿ ಅಂತ ಬರೀ 1,80,000 1,80,000 1,80,000 ದೆದ್ದುಂಗ ಏನ್ ಸರ್ ಮಾರ್ಕೆಟ್ 2.5 ಲಕ್ಷ ಹೇಳ್ತಾರೆ 1,80,000ಗೆ ಬನ್ನಿ ಸರ್ ಕೊಡ್ತೀನಿ ಪುಂಟೋ ಪೋಸ್ಟರಿಂಗ್ ಎಸಿ ಅದನ್ನು ಡೀಸೆಲ್ ಗಾಡಿ 20 ಮೈಲೇಜ್ ಬರೋ ಗಟ್ಟಿ ಗಾಡಿ ಅದನ್ನು ಓಕೆ ನೋಡಿ ಕ್ರೇಜ್ ಆಗಿದೆ ಗಾಡಿ ಕೂಡ 2010 ಮಾಡಲ್ ಗಾಡಿ ಜಸ್ಟ್ 1,80,000ಕ್ಕೆ ಸಿಗುತ್ತೆ ಸರ್ ಆಮೇಲೆ ಏನ್ ಗೊತ್ತಾ ಸ್ವಿಫ್ಟ್ ಎಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ ಬಟ್ ಕಮ್ಮಿ ಬಜೆಟ್ ಅಲ್ಲಿ ಒಂದು ಮಾಡಲ್ ಗಾಡಿ ಒಂದು ಒಳ್ಳೆ ಎಕ್ಸ್ಪ್ರೆಸ್ ಇರೋ ಗಾಡಿ ಸುಜುಕಿ ಗಾಡಿಗಳೇ ಬೇಕು ಸರ್ ಬನ್ನಿ ಸರ್ ವ್ಯಾಗ್ನರ್ 2010 ಮಾಡಲ್ ಕೊಡ್ತೀನಿ ಅದನ್ನು 10 ಮಾಡಲ್ ಅದನ್ನು ನ್ಯೂ ಶೇಪ್ ಓಲ್ಡ್ ಶೇಪ್ ಅಲ್ಲ ನ್ಯೂ ಶೇಪ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಬಾಡಿ ಲೈನ್ ಟೈರ್ಸ್ ಎಲ್ಲ A to Z ಗನ್ ತರ ಇದೆ ಗಾಡಿ ಓಕೆ ಏನಾಗುತ್ತೆ ಪ್ರೈಸ್ ಸರ್ ಬರೀ 1,80,000ಗೆ 10 ಮಾಡಲ್ ಅದನ್ನು ನ್ಯೂ ಶೇಪ್ ವ್ಯಾಗನರ್ ಕೊಡ್ತೀನಿ ಸರ್ ನ್ಯೂ ಶೇಪ್ ವ್ಯಾಗನರ್ ಓಕೆ 1,80,000ಕ್ಕೆ ವ್ಯಾಗನರ್ ಸರ್ ಹೋಂಡಾ ಸಿಟಿ ಇಂಜಿನ್ ಬರುವ ಹೇರ್ ಬ್ಯಾಗ್ ABS ಗಾಡಿ ಇರುವ ಬರೀ 7,35,000 ಕೊಡ್ತೀನಿ ಬನ್ನಿ ಯಾವ್ದು ಸರ್ ಅದು ಗಾಡಿ ಬನ್ನಿ ಸರ್ ಕೊಡ್ತೀನಿ ಇಲ್ಲಿ ಬನ್ನಿ ಓಕೆ ಯಾವ್ದು ಸರ್ ಹೇಳಿ ಸರ್ ಹೋಂಡಾ ಜಾಸ್ ಸರ್ ಏನ್ ಸರ್ ಡೀಟೇಲ್ಸ್ ಸರ್ 2009 ಮಾಡಲ್ ಅದನ್ನು ಹೋಂಡಾ ಜಾಸ್ ಹೇರ್ ಬ್ಯಾಗ್ ABS ಇರುವ ಗಾಡಿ ಬರೀ 7,35,000ಗೆ 2,35,000ಗೆ ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ 7,35,000 ಕೊಡ್ತೀನಿ ಸರ್ ಇದೇನ್ ಸರ್ ವೈಟ್ ಕಲರ್ ಗಾಡಿ ಅದು ಇದೆ ಸರ್ I20 ಆಸ್ಟಾ ಮಾರ್ಕೆಟ್ ನಲ್ಲಿ 3,23,30 ಇಂದ ಕಮ್ಮಿ ಇಲ್ಲ ಮಾರ್ಕೆಟ್ ಪ್ರೈಸ್
ಬರೀ 2.5 ಲಕ್ಷ ಕೊಡ್ಬಿಡ್ತೀನಿ. ಎಷ್ಟು? 2.5 ಲಕ್ಷಕ್ಕೆ ಅಷ್ಟ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ನೋಡಿ, ಬ್ಯಾಕ್ ವೈಫೈ ಎಲ್ಲ ಇರುವ ಗಾಡಿ ಬರೀ 2,50,000ಗೆ i20 ಕೊಡ್ತೀನಿ ಸರ್. ಅಷ್ಟ ಟಾಪ್ ಎಂಡ್, ಅದನ್ನು ವೈಟ್ ಕಲರ್ ಗಾಡಿ. 3,20,000 ಇರೋ ಮಾರ್ಕೆಟ್ ಅಲ್ಲಿ ನಿಮ್ಗೆ 2,50,000ಕ್ಕೆ 2.5 ಲಕ್ಷಗೆ 50,000 को दे दूंगा गाड़ी ये. 2010 2009 मॉडल सर. ಓಕೆ 9 ಮಾಡಲ್ ಗಾಡಿ 2.5 ಲಕ್ಷಕ್ಕೆ ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ. ಕ್ರೇಜಿ ಗಾಡಿ. ಪೆಟ್ರೋಲ್ ಅಲ್ಲ ಸರ್ ಇದು? 100% ಪೆಟ್ರೋಲ್ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ i10. ಅಣ್ಣ ಆಯ್ತು ಇವಾಗ ತಮ್ಮ ಲೇಟೆಸ್ಟ್ ಲೋನ್ ಆಗುವ ಗಾಡಿ 2013 ಮಾಡಲ್, 0 ಡೌನ್ ಪೇಮೆಂಟ್ ನಲ್ಲಿ ಲೋನ್ ಆಗುತ್ತೆ. ಎಲ್ಲ 4.0 ಪವರ್ ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ ಬರೀ 7,80,000, 2,80,000 ಕೊಡ್ತೀನಿ ಸರ್. 12 ಮಾಡಲ್ ಗಾಡಿ 2,80,000ಗೆ? ಹೌದು ಸರ್. 12 ಮಾಡಲ್ 10 ಮಾಡಲ್ ಪ್ರೈಸ್ ಸರ್ ಇದೆಲ್ಲ ಸರ್. 12 ಮಾಡಲ್ ಕೊಡ್ತೀನಿ ಸರ್ ಇದು. ಓಕೆ 2012 ಅಲ್ಲ 13 ಮಾಡಲ್ ಸರ್. ಓಕೆ ಸರ್ 13 ಮಾಡಲ್ ಗಾಡಿ ನಿಮ್ಗೆ 2,80,000 ಸಿಗ್ತಾ ಇದೆ. ಒಂದು i10 ಬಾಡಿ ಲೈನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಟೈರ್ಸ್ ಆಲ್ಮೋಸ್ಟ್ 70 to 80% ಟೈರ್ಸ್ ಇದೆ. ಬ್ಲ್ಯಾಕ್ ಕಲರ್ ಕ್ಲಾಸಿ ಲುಕ್ ಇದೆ ಗಾಡಿ. ಸೊ ನೆಕ್ಸ್ಟ್ ಸರ್ ಬನ್ನಿ ಸರ್. ಹೋಂಡಾ ಅಮೇಜ್ ತಲೆ ಮೇಲೆ ಕೈ ಕೊಂಡ್ಬೇಕು. ಯಾವ್ದಪ್ಪ ಇದು? ಅಲ್ಪ ಖರ್ಚಿಗೆನ ಬಂದ್ಬಿಟ್ಟಿರೋದು ಈ ಸತಿ ಅಂತ. ಬರೀ 2018 ಮಾಡಲ್, ಟಾಪ್ ಎಂಡ್, 4.0 ಪವರ್ ಸ್ಟೀರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಡಿಫಾಗರ್, ಸ್ಟೇರಿಂಗ್ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ 60,000 ರೂಪಾಯಿದು ಇದೆ. ಬ್ರಾಡ್ ಟೈರ್ಸ್ ಇದೆ 40,000. ಅದು ಬರೀ ಟೈರ್ಸ್ ಮ್ಯಾಗ್ವಿಲ್ಸ್ 1 ಲಕ್ಷ ರೂಪಾಯಿದು ಇದೆ. ಏನ್ ಸರ್ 18 ಮಾಡಲ್ ಡೀಸೆಲ್ ಗಾಡಿ 25 ಮೈಲೇಜ್ ಬರುವ ಗಾಡಿ 6.5 ಲಕ್ಷ ಹೇಳ್ತಾ ಇದ್ದೀರಾ? ಮತ್ತೆ ಇನ್ನೆಷ್ಟು ಸರ್? 4.5 ಲಕ್ಷ. ಎಷ್ಟು? 4.5 ಲಕ್ಷ. 4.5 लाख, 4,50,000ಗೆ ಚಾಲೆಂಜಿಂಗ್ ಪ್ರೈಸ್ ಸರ್ ಮಾರ್ಕೆಟ್ ಒಳಗಡೆ. ಓಕೆ ನೋಡಿ 4.5 ಲಕ್ಷಕ್ಕೆ ನಿಮ್ಗೆ ಒಂದು ಹೋಂಡಾ ಅಮೇಜ್ 18 ಮಾಡಲ್ ಅದು ಡೀಸೆಲ್ ಗಾಡಿ ಸಿಗ್ತಾ ಇದೆ. ಓಕೆ ನೆಕ್ಸ್ಟ್ ಸರ್ ಟಾಟಾ ಬೋಲ್ಟ್ ಸಿಂಗಲ್ ಓನರ್, ಇಂಡಿಯನ್ ಬ್ರ್ಯಾಂಡ್, ಟಾಟಾ ರತನ್ದು ಬ್ರ್ಯಾಂಡ್. ಟಾಟಾ ಬೋಲ್ಟ್ 2015 ಮಾಡಲ್ ಸಿಂಗಲ್ ಓನರ್. ಬರೀ 3 ಲಕ್ಷ ಕೊಡ್ಬಿಡ್ತೀನಿ. 3 lakhsಗೆ ಮಾರ್ಕೆಟ್ ನಲ್ಲಿ 4 lakhs ಇಂದ ಕಮ್ಮಿ ಇಲ್ಲ. 3 ಲಕ್ಷಗೆ 15 ಮಾಡಲ್ ಸಿಂಗಲ್ ಓನರ್ 4.0 ಪವರ್ ಸ್ಟೀರಿಂಗ್ AC ಎಲ್ಲಿರೋ ಗಾಡಿ ಬರೀ 3 lakhಗೆ ಕೊಡ್ತೀನಿ. ಓಕೆ 3 ಲಕ್ಷಕ್ಕೆ ಒಂದು ಟಾಟಾ ಬೋಲ್ಟ್ ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ. ಓಕೆ ನೆಕ್ಸ್ಟ್ ಅನ್ನೋದು ರೆನಾಲ್ಟ್ ಕ್ವಿಡ್ 16 ಮಾಡಲ್. ಏನೊಂದು 3,30,000 3,50,000 7,70,000 ಕೊಡಿ. 7,70,000 7,70,000ಗೆ ರೆನಾಲ್ಟ್ ಕ್ವಿಡ್ ಕೊಡ್ತೀನಿ. ಸಿಂಗಲ್ ಓನರ್ ಇರುವ ಸೆಕೆಂಡ್ ಓನರ್ ಇರುವ ಗಾಡಿ. ಇದರಲ್ಲಿ ನಿಮಗೆ 4.0 ಪವರ್ ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಈ ಗಾಡಿ ಬರೀ 7,70,000ಗೆ. ಓಕೆ 7,70,000ಕ್ಕೆ ನಿಮಗೆ ಒಂದು ರೆನಾಲ್ಟ್ ಕ್ವಿಡ್ 2016 ಮಾಡಲ್ ಗಾಡಿ. ಮ್ಯಾನ್ಯುವಲ್ ಅಲ್ಲ ಸರ್ ಇದು? ಮ್ಯಾನ್ಯುವಲ್ ಸರ್. ಓಕೆ ನೆಕ್ಸ್ಟ್ ಸರ್ ಫೋರ್ಟ್ ಫಿಯೆಸ್ಟಾ ಸಿಂಗಲ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಇರುವ ಗಾಡಿ. ಡೀಸೆಲ್ ಗಾಡಿ. ಅದನ್ನು 4.0 ಪವರ್ ಸ್ಟೀರಿಂಗ್ AC, ಲೆದರ್ ಸೀಟ್ಸ್ ಇರುವ ಗಾಡಿ. 2008 ಮಾಡಲ್ದು. ಅದನ್ನು 8 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. 20,000 ಸರ್ 1.5 ಲಕ್ಷ ಕೊಡಿ ಸರ್. ಸಾಕು ಸರ್ ನಮ್ಮ ವಿಷ್ಕರಿಗೆ. ಒಂದು ಇಲ್ಲ ಸರ್. FC ಇನ್ಶೂರೆನ್ಸ್ ಫ್ರೆಶ್ ಎಲ್ಲ ಇದೆ. ಅದು ತಗೊಂಡು ಓಡಿಸ್ತಾ ಇರಬೇಕು ಗಾಡಿ. ಓಕೆ 1.5 ಲಕ್ಷಕ್ಕೆ ಒಂದು ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್. ಓಕೆ ನೆಕ್ಸ್ಟ್ ಸರ್ ಬೆಲಿನೋ ಸರ್ 2018 ಮಾಡಲ್. ಬೆಲಿನೋ ವೇಟಿಂಗ್ ನಲ್ಲಿ ಇದ್ದಾರೆ ಕಸ್ಟಮರ್. ಮಾರುತಿ ಬೆಲಿನೋ, ಸುಜುಕಿ ಬೆಲಿನೋ ಬೇಕು ಅಂತ. ಈ ಗಾಡಿ 18 ಮಾಡಲ್ ಗಾಡಿ. ಮಾರ್ಕೆಟ್ ನಲ್ಲಿ 7.5-8 ಲಕ್ಷ ಇಂದ ಕಮ್ಮಿ ಇಲ್ಲ. ಎಲ್ಲದು ವಿಚಾರಿಸ್ಕೊಳ್ಳಿ. 6,25,000ಗೆ 18 ಮಾಡಲ್ ಗಾಡಿ. 18 ಮಾಡಲ್ ಗಾಡಿ ಬೆಲಿನೋ ನೋಡಿ ಎಷ್ಟುದ್ದ ಇದೆ ಲೆಂತ್ ಗಾಡಿ. ಓಕೆ ಸೊ ಸ್ವಿಫ್ಟ್ ಸಿಗಲ್ಲ ಸರ್? ಸರ್ ಯಾವ ಗಾಡಿನೂ ಸಿಗಲ್ಲ ಸರ್. 6,20,000 ಬೆಲಿನೋ ಕೊಡ್ತೀನಿ ಸರ್. 18 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನೋಡಿ. 6,25,000 ವೇರಿಯಂಟ್. ಸೊ ಪೆಟ್ರೋಲ್ ವೇರಿಯಂಟ್. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ. ಸೊ 6,25,000ಕ್ಕೆ ಈ ಗಾಡಿ ಡೌನ್ ಪೇಮೆಂಟ್ ಆದ್ರೆ ಸರ್ ಡೌನ್ ಪೇಮೆಂಟ್ ಅಂದ್ರೆ 30,000-40,000 ತಗೊಂಡು ಬನ್ನಿ ಮಾಡಿಸ್ಕೊಡ್ಬಿಡೋಣ. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಎಸ್ಪ್ರೆಸೋ ಇದೆ ಸರ್. ಮಾರುತಿ ಸುಜುಕಿ ಎಸ್ಪ್ರೆಸೋ ಹೆಂಗಿದೆ ನೋಡಿ ಸರ್ ಗಾಡಿ. ಒಂದು ಆಟೋ ನಿಲ್ಸೋ ಜಾಗನಲ್ಲಿ ಕಾರ್ ಪಾರ್ಕ್ ಮಾಡಬಹುದು. ಆ ತರ ಗಾಡಿ ನೋಡ್ರೆ ಇಷ್ಟ ಬರ್ತಾ ಇದೆ. ಮಾಡಲ್ ಸರ್ ಗಾಡಿ 2019 ಮಾಡಲ್ ರೆಕಾರ್ಡೆಡ್ 27,000 ಓಡಿದೆ ಸರ್ ಗಾಡಿ. ಓಕೆ ನೋಡಿ 2019 ಅಲ್ಲ 19 ಮಾಡಲ್ 22,000 ರೆಕಾರ್ಡೆಡ್ ಶೋರೂಮ್ ಇಂದ ಓಡಿದೆ ಗಾಡಿ. ಓಕೆ ಪೆಟ್ರೋಲ್ ವೇರಿಯಂಟ್. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲಾನು ಇದೆ ಗಾಡಿಲಿ. ಸೊ ಪ್ರೈಸ್ ಏನಾಯ್ತು ಸರ್? 27,000 ಇಲ್ಲ 18,000 ಓಡಿದೆ ಗಾಡಿ. ಓಕೆ 18,000 ಅಷ್ಟೇ ಓಡಿರೋದು ಗಾಡಿ. 18,000 ಓಡಿರೋದು 19 ಗಾಡಿ. ಇದು ಬಂದಿ ನಿಮ್ಗೆ 5.5 ಲಕ್ಷನಾ? ಬೇಡ ಸರ್. ಮತ್ತೆ 5 ಲಕ್ಷನಾ? ಬೇಡ ಸರ್. 4.5 ಲಕ್ಷನಾ? 4.5 ಲಕ್ಷ ಕೊಡೋಣ ಹೋಗಿ ಸರ್. ಓಕೆ 4.5 ಲಕ್ಷಕ್ಕೆ ನಿಮಗೆ ಒಂದು 19 ಮಾಡಲ್ ಗಾಡಿ ಎಸ್ಪ್ರೆಸೋ 18,000 ಓಡಿರೋ ಗಾಡಿ ಅಷ್ಟೇ.
ಸೊ ಎಷ್ಟು ಬೇಗ ಹೋಗುತ್ತೋ ಅಷ್ಟು ಬೇಗ ಬನ್ನಿ. ಒಂದು 30-40,000 ಇದ್ರೆ ಕ್ಯಾಶ್ ತಗೊಂಡು ಹಂಗೆ ಬೇಗ ಬಂದ್ಬಿಟ್ಟು ಲೋನ್ ಮಾಡ್ಸ್ಕೊಂಡು ಹೊರಟೋಗ್ಬಿಟ್ಟು ಗಾಡಿಗೆ. ಸರ್ 19,000 ನೋಡಿರೋ ಅದನ್ನು ಕಮ್ಮಿಯಾಗಿ ಕೊಡ್ತೀನಿ. ಕಿಗರ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು, ರೆನಾಲ್ಡ್ ಕೈಗರು. ಸೊ ಏನ್ ಸರ್ ಡೀಟೇಲ್ಸ್? ಸರ್ ರೆನಾಲ್ಡ್ ಕೈಗರ್ 2021 ಮಾಡಲ್ ಇದು. ಯಾವ ಮಾಡಲ್ ಹೇಳಿ? 21 ಮಾಡಲು. 21 ಮಾಡಲ್ 19,000 ಶೋರೂಮ್ ಹಿಸ್ಟ್ರಿ ಸಮೇತ ಓಡಿದೆ ಗಾಡಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ ಗನ್ ತರ ಇದೆ ಸರ್. ಓಕೆ, ಸೊ 2019 ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 19,000 ಅಷ್ಟೇ ಡ್ರಿವನ್ ಆಗಿರೋದು ಗಾಡಿ. 19,000 ಡ್ರಿವನ್ ಆಗಿದೆ. ಏನಾಗುತ್ತೆ ಪ್ರೈಸ್ ಸರ್? 8 ಲಕ್ಷ ತಿಳ್ಕೊಂಡಿದ್ದೀರಾ? ಮತ್ತಿನ್ನೆಷ್ಟು ಸರ್? 7 ಲಕ್ಷ ತಿಳ್ಕೊಂಡಿದ್ದೀರಾ? ಬೇಡ. 6 ಲಕ್ಷ ತಿಳ್ಕೊಂಡಿದ್ದೀರಾ? ಬೇಡ. ಮತ್ತೆ 5.5 ಲಕ್ಷ ಕೊಡ್ತೀನಿ. 5.5 ಲಕ್ಷಕ್ಕೆ 19 ಮಾಡಲ್ ಗಾಡಿ ಕೈಗರು. 21 ಮಾಡಲ್ ಸಾರಿ 21 ಮಾಡಲ್ ಗಾಡಿ 5.5 ಕೊಡ್ತೀನಿ. 21 ಮಾಡಲ್ ಕಿಗರ್. ಓಕೆ, 21 ಮಾಡಲ್ ನಿಮಗೆ ರೆನಾಲ್ಟ್ ಕೈಗರು ಜಸ್ಟ್ 5.5 lakhs ಸಿಗ್ತಾ ಇದೆ. ಅದು ಪೆಟ್ರೋಲ್ ವೇರಿಯಂಟ್, ಮ್ಯಾನುವಲ್. ಆಟೋಮೆಟಿಕ್ ವೆಹಿಕಲ್ 19,000 ಓಡಿರೋ ಪೆಟ್ರೋಲ್ ಗಾಡಿ ಕಿಗರ್. ಸರ್ ಒಂದು ಸುಜುಕಿ ಸೆಲೆರಿಯೋ ತಗೊಂಡ ಬದಲು ಆರಾಮಾಗಿ ಇದೇ ತಗೊಳ್ಬೋದು ಸರ್, ಆಟೋಮೆಟಿಕ್ ಗಾಡಿ. ಸರ್ ಈ ಗಾಡಿ ಯಾವ ತರ ಹೇಳಿ? ಇಟ್ಟೀಗ ನಿಮಗೆ ಸೆಲ್ಟಾಸ್, ಸಾನೆಟ್ ದೊಡ್ಡ ಗಾಡಿ ಸರ್ ಇದು. ಓಕೆ, ಸೊ ಒಂದು ಒಳ್ಳೆ ಚಿಂದಿ ಗಾಡಿ ಪರ್ಸನಲಿ ಪ್ರೊಫೈಲ್ ಕೇಳ್ತೀನಿ ಅಂತಂದ್ರೆ ಆರಾಮಾಗಿ ಕೈಗರಿಗೆ ಹೋಗ್ಬಿಡ್ಬೋದು. ಅದು ಆಟೋಮೆಟಿಕ್ 2015 ಮಾಡಲ್. ಏನಾದರೂ ಸಿಲಿಯರೇ ತಗೋಬೇಕಾದ್ರೆ ಮಿನಿಮಮ್ ಅಂದ್ರೆ 5 ಲಕ್ಷ ಆಗುತ್ತೆ. ಇನ್ನೊಂದು 50,000 ಎಕ್ಸ್ಟ್ರಾ ಹಾಕ್ಬಿಟ್ರೆ ಆರಾಮಾಗಿ ಒಂದು ಆಟೋಮೆಟಿಕ್ ಗಾಡಿ ಒಂದು ಕೈಗಾರಿ ತಗೊಂಡೋಗ್ಬಿಡ್ಬೋದು. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಅದು 2021 ಮಾಡಲ್ ಲೇಟೆಸ್ಟ್ ಮಾಡಲ್ ಗಾಡಿ ಸಿಕ್ಬಿಡುತ್ತೆ. ಏನ್ ಸರ್ ಹಿಂಗ್ ಕುತ್ಕೊಂಡ್ಬಿಟ್ಟಿದ್ದೀರಾ? ಸರ್ ಕ್ರೇಟಾ ಇದು. ಯಾವ ಗಾಡಿ ಹೇಳಿ? ಕ್ರೇಟಾ ಗಾಡಿ 2019 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಪ್ರೈಸಿಂಗ್ ಹೇಳ್ಬಿಟ್ರೆ ತಲೆ ಹಿಡ್ಕೊಂಡ್ಬೇಕು. ಶಾಕ್ ಕೊಡ್ರೂ ಅಷ್ಟು ತಲೆ ಹಿಡಿಯಲ್ಲ. ಆ ತರ ಪ್ರೈಸಿಂಗ್ ಕೊಡ್ತೀನಿ ಸರ್ ಕ್ರೇಟಾ. ಏನ್ ಸರ್ ಒಂದು 9 ಲಕ್ಷನಾ 9.5 ಲಕ್ಷನಾ ಸರ್? ಸರ್ ಮಾರ್ಕೆಟ್ 13.5 ಲಕ್ಷ, 14 lakhs ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ ನೀವು. ಕ್ರೇಟಾ 19 ಮಾಡಲ್ ಅಲ್ಲ, 16 ಮಾಡಲ್ 9.5 ಲಕ್ಷ ಇದೆ. ಬಟ್ 19 ಮಾಡಲ್ ಗಾಡಿ ಏನೊಂದು 11.5-12 ಲಕ್ಷ ಕೊಡ್ತೀರಾ? 9.5 ಲಕ್ಷ ಕೊಡ್ತೀನಿ ಸರ್ ಕ್ರೇಟಾ. 9.5 ಲಕ್ಷಕ್ಕೆ ಬರೀ 9.5 ಲಕ್ಷ ಕೊಡ್ತೀನಿ. ವೈಟ್ ಕಲರ್, ಅದನ್ನು ವೈಟ್ ಕಲರ್ ಅದನ್ನು ಒಂದು ನೋಡ್ತಾ ಇರಬಹುದು. ಕ್ರೆಟಾ ಪೆಟ್ರೋಲ್ ಅಲ್ಲ ಸರ್? ಹೌದು. ಮ್ಯಾನ್ಯುಯಲ್. ಓಕೆ, ಮ್ಯಾನ್ಯುಯಲ್ ಗಾಡಿ ನಿಮಗೆ 2019 ಜಸ್ಟ್ 9.5 ಲಕ್ಷಕ್ಕೆ ಒಂದು ಕ್ರೆಟಾ ಸಿಗ್ತಾ ಇದೆ. ಅದು 2019 ಮಾಡಲ್ ಗಾಡಿ. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್ ಅದೇ ತರ ಚಾನ್ಸ್ ಅಲ್ಲಿ? ಸರ್ ಡಸ್ಟರ್ ನ್ಯೂ ಶೇಪ್ ಸರ್ ಇದು. ಏನ್ ಯಾವ ಶೇಪ್ ಹೇಳಿ? ನ್ಯೂ ಶೇಪ್ ಇದು. ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಸಕ್ಕದಾಗಿದೆ ನಿಮಗೆ. ಸೊ 85 PS 110 PS ಸರ್? 110 PS ಪೆಟ್ರೋಲ್ ವೇರಿಯಂಟ್ ಗಾಡಿ ಹೆಂಗಿದೆ ನೋಡಿ, ಜಬರ್ದಸ್ತ್ ಇದೆ. 110 PS 16 ಮಾಡಲ್ ಇದು ಗಾಡಿ ತುಂಬಾ ಜಬರ್ದಸ್ತ್. ಪೌಂಡೋ ಪೋಸ್ಟರಿಂಗ್, AC, ಏರ್ ಬ್ಯಾಗ್, ಆಫ್ಟರ್ ಮಾರ್ಕೆಟ್ ಡೈಮಂಡ್ ಕಟಿಂಗ್, ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಸರ್. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. ಸೊ ಯಾರಾದ್ರೂ ಒಂದು ಒಳ್ಳೆ ರೆನಾಲ್ಡ್ ಡಸ್ಟರ್, ಅದು ಪೆಟ್ರೋಲ್ ವೇರಿಯಂಟ್ ಹುಡ್ಕೋರಿಗೆ ಅದು ಒಳ್ಳೆ ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತ ಹೇಳ್ಬೋದು ಡಸ್ಟರ್ ಪೆಟ್ರೋಲ್ ಅಲ್ಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಬರೀ 5.5 ಲಕ್ಷ ಕೊಡ್ತೀವಿ ಸರ್. 2016 ಮಾಡಲ್ ಗಾಡಿ. 16 ಮಾಡಲ್, 14 ಮಾಡಲ್, 13 ಮಾಡಲ್ ಕೊಡಲ್ಲ. 16 ಮಾಡಲ್ 5.5 ಲಕ್ಷ ಕೊಡ್ತೀವಿ ಸರ್. ನೋಡಿ ಜಸ್ಟ್ 5.5 ಲಕ್ಷಕ್ಕೆ ನಿಮ್ಗೆ ಒಂದು ರೆನಾಲ್ಡ್ ಡಸ್ಟರ್ ಪೆಟ್ರೋಲ್ ವೇರಿಯಂಟ್ ಸಿಗ್ತದೆ, 110 PS ಗಾಡಿ. ಸೊ ನೆಕ್ಸ್ಟ್ ಸರ್ RXZ ಟಾಪ್ ಅಂಡ್ ಡೀಸೆಲ್. ಪೆಟ್ರೋಲ್ ಬೇಡ, ಡೀಸೆಲ್ ತಗೊಳ್ಳಿ. 13 ಮಾಡಲ್ RXZ ಟಾಪ್ ಅಂಡ್ ವೇರಿಯಂಟ್ ಕೊಡ್ತೀನಿ. ರೆನಾಲ್ಡ್ 110 ಸರ್ ಡೀಸೆಲ್ ಗಾಡಿ. ಓಕೆ, ಸೊ ನೋಡ್ತಾ ಇರ್ಬೋದು ಡೀಸೆಲ್ ಗಾಡಿ 110 PS ಸಕ್ಕದಾಗಿದೆ ನಿಮಗೆ. ಯಾರಾದ್ರೂ ಒಂದು ಒಳ್ಳೆ 110 PS ಗಾಡಿ ಹುಡುಕ್ತಾರವ್ರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. 4.5 ಲಕ್ಷಗೆ 13 ಮಾಡಲ್ RXZ ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ ಡಸ್ಟರ್ ಕೊಡ್ತೀನಿ, ರೆನಾಲ್ಡ್ ಡಸ್ಟರ್. ಓಕೆ, 4.5 ಲಕ್ಷಕ್ಕೆ 85 PS, ಸಾರಿ 110 PS ಗಾಡಿ. ಓಕೆ, ನೆಕ್ಸ್ಟ್ ಸರ್? ಸರ್ ಇದು ರೆನಾಲ್ಡ್ ಕ್ವಿಡ್ ಸರ್. ರೆನಾಲ್ಡ್ ಕ್ವಿಡ್ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್ ವಿತ್ ಪೌಂಡೋ ಪೋಸ್ಟರಿಂಗ್, AC ಎಲ್ಲ ಇರುವ ಗಾಡಿ ಬರೀ ನಿಮ್ಮ ಇಷ್ಕರಿಗೆ. ಸೊ ನೋಡ್ತಾ ಇರ್ಬೋದು ಬಾಡಿ ಎಲ್ಲ ಸಖತ್ತಾಗಿ ಇದೆ ನಿಮಗೆ. ರೆನಾಲ್ಡ್ ಕ್ವಿಡ್ 2016 ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್? ಬರೀ 7,70,000 ಕೊಡ್ತೀವಿ ಸರ್. ಜಸ್ಟ್ 7,70,000, 2,70,000ಗೆ. ಓಕೆ ನೋಡಿ 7,70,000ಗೆ ಒಂದು ರೆನಾಲ್ಡ್ ಕ್ವಿಡ್ ಸಿಗ್ತಾ ಇದೆ. ಓಕೆ ಸರ್. ಸರ್ ವೆನ್ಯೂ ಕೊಡ್ತೀನಿ 19 ಮಾಡಲ್ 33,000 ನೋಡಿರೋ ಗಾಡಿ ಬನ್ನಿ ಸರ್. ಜಸ್ಟ್ 33,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು. ತಿಳ್ಕೊಂಡಿದ್ದೀರಾ? ಪ್ರೈಸ್ ಹೇಳ್ತೀನಿ ಬನ್ನಿ. ಶಾಕ್ ಆಗ್ತೀವಾ ಸರ್? ಶಾಕ್ ಆಗ್ಬೇಕು. ಆ ರೇಂಜ್ ಪ್ರೈಸಿಂಗ್ ಇರುತ್ತೆ ಅಂತ ಆಲ್ಫಾ ಕಾರ್ಸ್ ಅಲ್ಲಿ 101%. ಓಕೆ ನೋಡಿ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತದೆ. ಗಾಡಿಯಿಂದ ದೊಡ್ಡ ಗಾಡಿ ತನಕ ಪ್ರೈಸಿಂಗ್ ನಮ್ಮ ಹತ್ರ. ಓಕೆ, ಈ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅಂತ ಪ್ರೈಸ್ ಅಲ್ಲಿ ಕೊಡ್ತಾರೆ. ಆ ಮಾರ್ಕೆಟ್ ನಲ್ಲಿ ಸಿಗೋದು ಚಾನ್ಸೇ ಇಲ್ಲ ಸರ್. ಓಕೆ, ಸೊ ಒಂದು ಬ್ಲೂ ಕಲರ್ ವೆನ್ಯೂ ಇಲ್ಲ ಕಾಣಿಸ್ತಾ ನೋಡಕ್ ಸಕ್ಕತ್ತಾಗಿದೆ ಸರ್. ಮಾಡಲ್ ಸೇಮ್ ಕ್ರೇಟಾ ತರ 19 ಮಾಡಲ್. ಯಾವ ಮಾಡಲ್ ಹೇಳಿ? 19 ಮಾಡಲ್ ಸೆಕೆಂಡ್ ಓನರ್, ಪೌಂಡೋ ಪೋಸ್ಟರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 19 ಮಾಡಲ್ ಗಾಡಿ ಬರೀ ನಿಮ್ಮ ಇಷ್ಕರಿಗೆ ಎಷ್ಟಿಗೆ ಕೊಡ್ತೀನಿ ಹೇಳಿ?
ಏನೊಂದು 9 ಲಕ್ಷನ 9 ಲಕ್ಷನ ಸರ್? ಸರ್ 7,50,000 ಓನ್ಲಿ. 7,50,000. 7,50,000 ಚಾನ್ಸ್ ಇಲ್ಲ ಸರ್. ಮಾರ್ಕೆಟ್ ನಲ್ಲಿ 33,000 ನೋಡಿರೋ ವೆನ್ಯೂ ಅದೂ 7.5 ಲಕ್ಷಕ್ಕೆ. ಓಕೆ, ವೆನ್ಯೂ ನಿಮ್ಗೆ 7.5 ಲಕ್ಷಕ್ಕೆ ಸಿಗ್ತಾ ಇದೆ. ಜಸ್ಟ್ 2019 ಮಾಡೆಲ್ ಗಾಡಿ, ಜಸ್ಟ್ 33,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು. ನೆಕ್ಸ್ಟ್ ಸರ್ ಆಲ್ಟೋ K10. ಓಕೆ, ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ. ಸೊ ಏನ್ ಸರ್ ಡೀಟೇಲ್ಸ್ ಇದ್ರದ್ದು? ಸರ್ 2019 ಮಾಡೆಲ್. 19 ಮಾಡಲ್ ಸಾರಿ 2010 ಮಾಡೆಲ್ ಆಲ್ಟೋ K10 ಗಾಡಿ ಗನ್ ಗಿಲ್ಲಿ ತರ ಇದೆ ಇದು. ಓಕೆ, ಸೊ ಯಾರಾದ್ರೂ ಒಂದು 2010 ಮಾಡಲ್ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಆಲ್ಟೋ K10 ಹುಡುಕೋರಿಗೆ ನೋಡಿ ಸಕ್ಕದಾಗಿದೆ. ಸೊ ಏನಾಗ್ಬೋದು ಪ್ರೈಸ್? 225 ತಿಳ್ಕೊಂಡಿದ್ದೀರಾ? 50,000 ಡಿಸ್ಕೌಂಟ್ 175 ಕೊಡ್ತೀನಿ. 175ಗೆ 175 ಆಲ್ಟೋ K10 10 ಮಾಡೆಲ್ K ಸೀರೀಸ್ ಇಂಜಿನ್ ಕೊಡ್ತೀನಿ. ಓಕೆ ನೋಡಿ, K ಸೀರೀಸ್ ಇಂಜಿನ್ ನಿಮಗೆ ಜಸ್ಟ್ 1,75,000ಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. ಸೊ ಓಕೆ ಸರ್, ನೆಕ್ಸ್ಟ್ ಸರ್ ಬನ್ನಿ ಸರ್. ನಿಮ್ಗೆ ಹೇಳ್ದೆ ಅಲ್ಲ 16 ಲಕ್ಷಕ್ಕೆ ಜಿಪ್ ಕಾಂಪಾಸ್ ಕೊಡ್ತೀನಿ. ಅದನ್ನು 19,000 ರೆಕಾರ್ಡೆಡ್ ಓಡಿರೋ ಗಾಡಿ. ಬನ್ನಿ, ಇಲ್ಲಿ ಇದೆ ತೋರಿಸಿ ಗಾಡಿ ಯಾವ ತರ ಇದೆ. ಇಲ್ಲಿದೆ ನೋಡಿ ಸರ್, ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಬ್ಯೂಟಿ. ಬ್ಲ್ಯಾಕ್ ಬ್ಯೂಟಿ ಒಂದ್ ಕಾಡ್ ಆನೆ ಸರ್ ಇದು. ಏನ್ ಸರ್ ಡೀಟೇಲ್ಸ್ ಇದ್ರದ್ದು? ಆನೆ ಬಂದ್ರೆ ಯಾವ ತರ ಕಾಣಿಸುತ್ತೆ? ಮಾಮೂಲಿ ಆನೆ ಬಂದ್ರೆ ಕಾಣಿಸಲ್ಲ, ಕಾಡ್ ಆನೆ. ಓಕೆ, ಏನ್ ಸರ್ ಇದ್ರ ಡೀಟೇಲ್ಸ್? ಹೋಗ್ತಾ ಇದ್ದ ನೋಡ್ಕೊಂಡಿರ್ಬೇಕು ಈ ಕಾಡಾನೆಗೆ. 2021 ಮಾಡೆಲ್ ಸರ್. ನ್ಯೂ ಶೇಪ್ ಡ್ಯಾಶ್ ಬೋರ್ಡ್, ನ್ಯೂ ಶೇಪ್ ಎಲ್ಲ ಇರೋದು, LED ಸಿಸ್ಟಮ್ ಎಲ್ಲ. ನೀವು ಶೋರೂಮ್ ನಲ್ಲಿ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ. 34 ಲಕ್ಷ. 34 ಲಕ್ಷ ಗಾಡಿಗೆ ಜಿಪ್ ಕಾಂಪಾಸ್. ಬರೀ 3 ವರ್ಷ ಹಳೆ ಗಾಡಿ. 20,000 ಶೋರೂಮ್ ಇಂದ ಓಡಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಗಾಡಿ ಕೊಡ್ತೀನಿ ಸರ್. ಓಕೆ ನೋಡಿ, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾರೆ. ಜಿಪ್ ಕಾಂಪಾಸ್ ವಿತ್ AC ಪವರ್ ಸ್ಟೀರಿಂಗ್, 4.0 ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲ ಇದೆ. ಟಾಪ್ ಎಂಡ್ ವೇರಿಯಂಟ್. ಯಾರಾದ್ರೂ ಹುಡುಕ್ತಾ ಇರೋರು ನೋಡಬಹುದು. ಸಕ್ಕದಾಗಿ ಇಂಟೀರಿಯರ್ ಕೂಡ ಸಕ್ಕದಾಗಿದೆ. ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು ಗಾಡಿ? ಆಟೋನೇ ಸರ್. ಓಕೆ, ಆಟೋಮೆಟಿಕ್ ವೇರಿಯಂಟ್. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್. ಸೊ 4x4 4x2 ನಾ ಸರ್ ಇದು? 4x2 ಸರ್. ಓಕೆ, 4x2 ಏನಾಗ್ಬೋದು ಸರ್ ಪ್ರೈಸ್ ಇದು? ಸರ್ ಗಾಡಿ 34 lakhs ಗಾಡಿ. ಏನೊಂದು 20 ಲಕ್ಷನಾ? ಬೇಡ ಸರ್. ಏನೊಂದು 19 ಲಕ್ಷ ಫೈನಲ್ ಮಾಡ್ತೀರಾ? 18 ಲಕ್ಷನೂ ಬೇಡ, 17 ಲಕ್ಷನೂ ಬೇಡ, 14 ಲಕ್ಷಕ್ಕೆ ಜಿಪ್ ಕಾಂಪಾಸ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಚಾಲೆಂಜ್ ಸರ್. ಎಷ್ಟು? 16 lakhs, 34 lakhs ಮಾರ್ಕೆಟ್ ಇದು ಶೋರೂಮ್ ಪ್ರೈಸ್. ಬರೀ 16 lakhsಗೆ 20,000 ರೆಕಾರ್ಡೆಡ್ ಓಡಿರೋ ಗಾಡಿ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. 50% ಡಿಸ್ಕೌಂಟ್ ಗಾಡಿ ಮೇಲೆ. 50% ಮೇಲೆ 60% ಡಿಸ್ಕೌಂಟ್. ಓಕೆ, 60% ಡಿಸ್ಕೌಂಟ್ ಮೇಲೆ ಸಿಗ್ತಾ ಇದೆ ನಿಮಗೆ ಈ ಒಂದು ಜಿಪ್ ಕಾಂಪಾಸ್ಗೆ. ಅದು ನಿಮಗೆ ಒಳ್ಳೆ ಸೇಫ್ಟಿ ವೆಹಿಕಲ್ ಕೂಡ ಅಂತ ಹೇಳ್ಬೋದು. ಸೊ ಹಾಗೆ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆಯಲ್ಲ ಸರ್, ಗ್ರೀನ್ ಕಲರು. ಸರ್ ರೆನಾಲ್ಟ್ ಡಸ್ಟರ್, ರೆನಾಲ್ಟ್ ಕ್ವಿಡ್ ಹೇಳಲೇಬೇಡಿ, ಅಷ್ಟು ಇದೆ ನಮ್ಮ ಹತ್ರ. ಹೌದೌದು, ಸುಡಿ ಮಳೆ ಆಗಿದೆ. 19 ಮಾಡೆಲ್ದು ಇದು. ಓಕೆ, ಸೊ 2019 ಮಾಡೆಲ್ ರೆನಾಲ್ಟ್ ಡಸ್ಟರ್ ನೋಡ್ತಾ ಇರೋದು, ಗ್ರೀನ್ ಕಲರು ಸಕ್ಕದಾಗಿದೆ. ಸೊ 85 PS 110 PS ಸರ್ ಇದು? ಸರ್ ಇದು ಬಂದು 110 PS ಪೆಟ್ರೋಲ್ ವೇರಿಯಂಟ್. ಇದು ಗಾಡಿ ಗನ್ ತರ ಇದೆ, ಬುಲೆಟ್ ಗನ್ ತರ ಇದೆ. ಸೊ ಕ್ರೇಜ್ ಆಗಿದೆ ನೋಡ್ತಾ ಇರೋದು. ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ 10 ಲಕ್ಷದಿಂದ ಕಮ್ಮಿ ಇಲ್ಲ. ನಿಮ್ಮೇನೊಂದು 9 ಲಕ್ಷನಾ? ಬೇಡ. 8 ಲಕ್ಷನಾ? ಬೇಡ. 7 ಲಕ್ಷನಾ? ಬೇಡ. 6.5 ಲಕ್ಷ ಕೊಡ್ತೀನಿ. 6.5 ಲಕ್ಷಕ್ಕೆ? 6.5 ಲಕ್ಷಕ್ಕೆ 6,50,000 19 ಮಾಡೆಲ್ ಎಷ್ಟೇ ಕೊಡ್ತೀನಿ ಸರ್. ಓಕೆ ನೋಡಿ, 6.5 ಲಕ್ಷಕ್ಕೆ ನಿಮ್ಗೊಂದು 19 ಮಾಡೆಲ್ ರೆನಾಲ್ಟ್ ಡಸ್ಟರ್, ಅದು ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ಸರ್ ಎಲ್ಲಾದ್ರಲ್ಲೂ ಚಾನ್ಸ್ ಕೊಡ್ತೀರಾ? ಒಂದು ಇಕೋ ಸ್ಪೋರ್ಟ್ ಅಲ್ಲಿ ಚಾನ್ಸ್ ಕೊಡಿ ಸರ್. ಪ್ರೈಸ್ ಸರ್ ಇಕೋ ಸ್ಪೋರ್ಟ್ ನಲ್ಲಿ ಚಾನ್ಸ್ ಕೊಡ್ತೀನಿ, ನೋಡ್ತಾ ಇರ್ಬೇಕು ಸರ್ ಚಾನ್ಸ್. ಸರ್ 13 ಮಾಡೆಲ್ ಇಕೋ ಸ್ಪೋರ್ಟ್ಸ್ ಯಾವ ತರ ಇದೆ ನೋಡಿ, ಪಳ 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 ಹೊಡಿತಾ ಇದೆ. ಸೊ 2013 ಮಾಡೆಲ್ ಗಾಡಿನಾ? ಹೌದು ಸರ್. ಓಕೆ ನೋಡಿ, 2013 ಮಾಡೆಲ್ ಗಾಡಿ, ಇಕೋ ಸ್ಪೋರ್ಟ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಗಾಡಿ ಸರ್. ಓಕೆ, ಏನೊಂದು ಪವರ್ ಸ್ಟೀರಿಂಗ್, AC ಎಲ್ಲ ಇದೆ ಸರ್. ಏನೊಂದು 5 ಲಕ್ಷನಾ? ಸರ್ ಬೇಡ ಬಿಡಿ ಸರ್, ನಮ್ಮ ವಿಷ್ಕರಿಗೆ 4.5 ಲಕ್ಷ ಕೊಡೋಣ ಸರ್. ಇಕೋ ಸ್ಪೋರ್ಟ್ಸ್ ಮಾರ್ಕೆಟ್ ಡಿಮ್ಯಾಂಡೆಡ್ ವೆಹಿಕಲ್. ಓಕೆ ನೋಡಿ, 4.5 ಲಕ್ಷಕ್ಕೆ ಒಂದು ಪೆಟ್ರೋಲ್ ಗಾಡಿ, ಒಂದು ಇಕೋ ಸ್ಪೋರ್ಟ್ ಸಿಗ್ತಾ ಇದೆ. ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಓಕೆ ಸರ್. ಸರ್ ಇನ್ನೊಂದು ರೆನಾಲ್ಟ್ ಡಸ್ಟರ್ ತೋರಿಸಿಲ್ಲ ನೀವು ಸರ್? ಏನ್ ಸರ್ ಇಷ್ಟೊಂದು ಡಸ್ಟರ್ಗಳು ಇದ್ರೆ ಕನ್ಫ್ಯೂಸ್ ಆಗಲ್ಲ ಸರ್? ಯಾವ್ದು ಬೇಡ? ರೆನಾಲ್ಟ್ ಕ್ವಿಡ್, ರೆನಾಲ್ಟ್ ಡಸ್ಟರ್ ಹೇಳಬೇಡಿ, ಸುರಿ ಮಳೆ ಆಗಿದೆ. ಯಾವ್ದು ಸರ್ ಮಾಡಲಿದ್ದು? ಸರ್ ಇದು ಬಂದು 2014 ಮಾಡೆಲ್ RXL ವಿತ್ NOC ಬರೀ 3,80,000ಗೆ. 14 ಮಾಡೆಲ್ ಗಾಡಿ NOC ಸಮೇತ 380ಕ್ಕೆ ಕೊಡ್ತೀನಿ. ಜಸ್ಟ್ 14 380ಕ್ಕೆ ವಿತ್ NOC? ವಿತ್ NOC. ವಿತ್ ಕೆ ಆಗುತ್ತೆ ಅಂದ್ರೆ ಒಂದು 60,000-70,000 ಜಾಸ್ತಿ ಆಗುತ್ತೆ ಸರ್. ಏನ್ ಒಟ್ಟಿನಲ್ಲಿ ಒಂದು 5 ಲಕ್ಷದ ಒಳಗಡೆ ಗಾಡಿ ಸಿಕ್ಬಿಡುತ್ತೆ? 4.5 ಲಕ್ಷಕ್ಕೆ ಸಿಕ್ಬಿಡುತ್ತೆ ಸರ್. ಓಕೆ, 4.5 ಲಕ್ಷಕ್ಕೆ ಸಿಕ್ಬಿಡುತ್ತೆ ನಿಮಗೆ ಒಂದು ರೆನಾಲ್ಟ್ ಡಸ್ಟರು, ಅದು ನಿಮಗೆ ವಿತ್ ಕೆ ಏನೇ. ಸೊ ಹಾಗೆ ನೆಕ್ಸ್ಟ್ ಒಂದು ಉಂಡೈ ವರ್ಣ. ಸೊ ಅದು ಬ್ಲ್ಯಾಕ್ ಕಲರ್, ನನ್ನ ಕಲರ್ ಇದೆ ಸರ್. ನ್ಯೂ ಶೇಪ್ ಗಾಡಿ ಸರ್ ಇದು. ಬ್ಲ್ಯಾಕ್ ಬ್ಯೂಟಿ ಸರ್. ಹೌದು ಸರ್, ಅದಕ್ಕೆ ಹೇಳಿ ನನ್ನ ಕಲರ್ ಅಂತ. ನಾನು ಬ್ಯೂಟಿ, ನನ್ನ ಬ್ಲ್ಯಾಕ್ ಕಲರ್ ಯಾರು ಬ್ಯೂಟಿನೇ. ಏನ್ ಸರ್ ಇದ್ರ ಡೀಟೇಲ್ಸ್? ಸರ್ ನ್ಯೂ ಶೇಪ್ ಸಿಂಗಲ್ ಲೋನ ವೆಹಿಕಲ್. ಸಿಂಗಲ್ ಓನ ವೆಹಿಕಲ್, 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇದೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. 15 ಮಾಡೆಲ್ ಅದೂನು.
15 ಮಾಡಲು SX. ಹೌದು. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಬರೀ 7 ಲಕ್ಷ ತಿಳ್ಕೊಂಡಿದ್ದೀರಾ. ನ್ಯೂ ಶೆಫ್ದು 15 ಮಾಡಲ್ ಸಿಂಗಲ್ ಓನರ್ 6 ಲಕ್ಷ 6.5 ಬೇಡ 6 ತಿಳ್ಕೊಂಡಿದ್ದೆ 580 ಕೊಡ್ತೀನಿ ಸರ್. 580ಕ್ಕೆ 580 ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಗಾಡಿಗೆ 0 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ ಸರ್. 0 ಡೌನ್ ಪೇಮೆಂಟ್ ತಗೊಂಡ್ ಬಂದು ಆರಾಮಾಗಿ ತಗೊಂಡೋಗ್ಬೋದು ಗಾಡಿ. ತಗೊಂಡು ಹೋಗ್ಬೋದು. ಓಕೆ, ಸೊ ಹಾಗೆ ಒಂದು Volkswagen Vento ಸರ್. ಗಾಡಿ ವೆಂಟೋ ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಓಕೆ, ಡೀಸೆಲ್ ಬೇಕಾದವರಿಗೆ ಡೀಸೆಲ್ ಇದೆ ವೆಂಟೋ, ಪೆಟ್ರೋಲ್ ಬೇಕಾದವರಿಗೆ ಪೆಟ್ರೋಲ್ ಇದೆ. ಕಲರ್ ಬೇಕು ಸರ್, ನಮಗೆ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಕನ್ಫ್ಯೂಸ್ ಇರ್ತಾರೆ. ಎರಡೂನು ಹೈಲೈನ್. ಇದು ಡೀಸೆಲ್ 14 ಮಾಡಲ್. ಯಾವ ಮಾಡಲ್ ಹೇಳಿ? 14 ಮಾಡಲ್. ಪೌಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್, ಮುಂದ್ಗಂಟು ಪೂರ್ತಿ ಫ್ಯೂಚರ್ ಸಮೇತ ಬರುತ್ತೆ. ಇದು ಏನೊಂದು 4.5 ಲಕ್ಷನಾ ಸರ್? ಬೇಡ ಸರ್, 4 ಲಕ್ಷಕ್ಕೆ ಕೊಡ್ತೀವಿ ಸರ್. 4.25 ಅನ್ಕೊಂಡೆ, ಬಟ್ 4 ಲಕ್ಷಕ್ಕೆ 4 ಲಕ್ಷಕ್ಕೆ ಕೊಡ್ಬಿಡ್ತೀನಿ. ಓಕೆ, 4 ಲಕ್ಷಕ್ಕೆ ನಿಮ್ಗೆ ಒಂದು Volkswagen Vento ಡೀಸೆಲ್ ಗಾಡಿ ಸಿಗ್ತದೆ, ಹೈಲೈನ್ ಟಾಪ್ ಎಂಡ್. ಸೊ ಡೀಸೆಲ್ ಬೇಡ ಅಂದ್ರೆ ನಿಮಗೆ ಪೆಟ್ರೋಲ್ ಹೈಲೈನ್ ಅಲ್ಲಿ ನಿಮಗೆ ಒಂದು ಇದೆ. ಸೊ ಏನ್ ಸರ್ ಇದ್ರ ಡೀಟೇಲ್ಸ್? ಸರ್ 11 ಮಾಡಲ್ ಹೈಲೈನ್ ಟಾಪ್ ಎಂಡ್, ಪೌಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್, ಮುಂದ್ಗಂಟು ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಪೆಟ್ರೋಲ್ ವೇರಿಯಂಟ್. ಏನ್ ಸರ್ 3.5 ತಿಳ್ಕೊಂಡಿದ್ದೀರಾ? 3 ಲಕ್ಷ ತಿಳ್ಕೊಂಡಿದ್ದೀರಾ? 180 ತಿಳ್ಕೊಂಡಿದ್ದೀರಾ? 770 ತಿಳ್ಕೊಂಡಿದ್ದೀರಾ? 760 ತಿಳ್ಕೊಂಡಿದ್ದೀರಾ? 2.5 ಲಕ್ಷ ಕೊಡ್ತೀನಿ ಸರ್. ಸರ್ ಪೋಲೋ ಬರಲ್ಲ ಸರ್, ವೆಂಟೋ ಕೊಡ್ತೀನಿ ಎಲ್ಲ ಇಲ್ಲಿ. ಓಕೆ, ಒಂದು Volkswagen ಪೋಲೋ ಬರಲ್ಲ 11 ಮಾಡಲ್ ಗಾಡಿ, ಬಟ್ ಒಂದು Volkswagen Vento ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟ್ ಒಂದು Vento, ಬಟ್ ಕ್ರೇಜಿ ಡೀಲ್ ಅಂತ ಹೇಳ್ಬೋದು. ಸೊ ಸರ್ ನಮ್ಮ ವ್ಯೂವರ್ಸ್ಗೆ ಡೀಸೆಲ್ ಅಲ್ಲಿ ಒಂದು ಒಳ್ಳೆ ಆಟೋಮೆಟಿಕ್ ಗಾಡಿ ಬೇಕು ಸರ್. ಬನ್ನಿ ಸರ್, ಇಲ್ಲಿದೆ 24 ಕ್ಯಾರೆಟ್ ಗೋಲ್ಡ್. ಓಕೆ, ಏನ್ ಸರ್ ಡೀಟೇಲ್ಸ್? 2010 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ, ಅದು ಆಟೋಮೆಟಿಕ್ ಗಾಡಿ. ಯಾವ ತರ ಇದೆ ನೋಡಿ, ಗನ್ನ ಕಟ 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 ಹೊಡಿಬೇಕು. ಓಕೆ, ಸೊ ನೋಡ್ತಾ ಇರ್ಬೋದು ಸಕ್ಕದಾಗಿದೆ ನಿಮಗೆ ಒಂದು ಡೀಸೆಲ್ ಗಾಡಿ, ಒಂದು ಆಟೋಮೆಟಿಕ್ ಗಾಡಿ, ಒಂದು ಹುಂಡೈ ವರ್ನಾ, ಅದು ನಿಮಗೆ ರೇರ್ ಡಿಫಾಗರ್ ಎಲ್ಲ ಇದೆ. ಸೊ ಏನು ಸರ್, ಒಂದು 3 ಲಕ್ಷನಾ 3.5 ಲಕ್ಷನಾ ಸರ್? 2.5 ಲಕ್ಷ, 2,50,000 10 ಮಾಡಲ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಕೊಡ್ತೀನಿ. ಓಕೆ, ಡೀಸೆಲ್ ಗಾಡಿ ನಿಮ್ಗೆ 2.5 ಲಕ್ಷಕ್ಕೆ ಸಿಗ್ತಾ ಇದೆ, ಒಂದು ಹುಂಡೈ ವರ್ನಾ. ಸೊ ಹಾಗೆ ನೆಕ್ಸ್ಟ್ ಸರ್ ಯಾವ್ದು ಕೊಡ್ತೀರಾ? ಸರ್ ಫಿಯಟ್ ಲೀನಿಯಾ 14 ಮಾಡಲ್ 0 ಡೌನ್ ಪೇಮೆಂಟ್ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಓಕೆ, ₹1 ತಗೊಂಡ್ಬರೋದು ಬೇಡ, ಜಸ್ಟ್ ಗಾಡಿ ತಗೊಂಡೋಗ್ಬೇಕು. ಆರಾಮಾಗಿ ಬನ್ನಿ, ಗಾಡಿ ತಗೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಪೆಟ್ರೋಲ್ ಬೇಕಂದ್ರೂ ಹಾಕೊಡ್ಬಿಡ್ತೀನಿ, ತಗೊಂಡು ಹೋಗಕ್ಕೆ ಮನೆಗೆ. ಓಕೆ, ಸೊ ನೋಡಿ ಪೆಟ್ರೋಲ್ ಕೂಡ ಹಾಕೊಡ್ತಾರೆ ನಿಮಗೆ ಮನೆಗೆ ತಗೊಂಡು ಹೋಗಕ್ಕೆ. ಸೊ ಏನ್ ಸರ್ ಇದು ಡೀಟೇಲ್ಸ್? 2014 ಮಾಡಲ್ ಸೆಕೆಂಡ್ ಓನರ್ ವಿತ್ ಪೌಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. 14 ಮಾಡಲ್, ಅದನ್ನು ಬರೀ 3.5 ಲಕ್ಷ ಕೊಡ್ತೀನಿ. 3 ಲಕ್ಷಕ್ಕೆ? 3 ಲಕ್ಷಕ್ಕೆ 0 ಡೌನ್ ಪೇಮೆಂಟ್ ನಲ್ಲಿ. ಓಕೆ, ಜಸ್ಟ್ 3 ಲಕ್ಷಕ್ಕೆ ಒಂದು ಫಿಯೇಟ್ ಲೀನಿಯಾ ಪೆಟ್ರೋಲ್ ವೇರಿಯಂಟ್ 14 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ಏನಾದರೂ ಒಂದು ಒಳ್ಳೆ ಗಾಡಿ ಸಿಡಾನ್ ಅಲ್ಲಿ ಇದಕ್ಕೆ ಇಷ್ಟ ಆಗ್ತಿಲ್ವಾ? ಪರವಾಗಿಲ್ಲ, ಒಂದು ಫಾರ್ಡ್ ಫಿಯೆಸ್ಟಾ ಇದೆ. ಏನ್ ಸರ್ ಡೀಟೇಲ್ಸ್ ಇರೋದು? ಸರ್ ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ ಡೀಸೆಲ್ ಗಾಡಿ, ಅದು 20+ ಮೈಲೇಜ್ ಬರುವ ಗಾಡಿ. ಪೌಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಈ ಗಾಡಿ ಬರೀ 1,70,000 ಕೊಡ್ತೀನಿ ಸರ್. 1,70,000ಕ್ಕೆ ಒಂದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ, ಪೆಟ್ರೋಲ್ ತಿಳ್ಕೊಂಡ್ಬೇಡಿ, ಡೀಸೆಲ್ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ 7 ಸೀಟರ್ ಇದೆ ಸರ್ ರೆನಾಲ್ಟ್ ಅಲ್ಲಿ, ಲಾಡ್ಜಿ. ಸರ್ ಇಟ್ಟಿಗೆ ತಗೊಳ್ಳೋದು ಲಾಡ್ಜಿ ತಗೊಳ್ಳಿ. ಇಟ್ಟಿಗೆ ತಗೊಳಕ್ಕೆ 7 ಲ್ಯಾಕ್ ಬೇಕು. ಲಾಡ್ಜಿ ನಾನು ಕೊಡ್ತೀನಿ. ಪ್ರೈಸಿಂಗ್ ಶಾಕ್ ಆಗ್ಬೇಕು, ಒಂದು ಶಿಫ್ಟ್ ಸಿಗಲ್ಲ ಈ ಪ್ರೈಸಿಂಗ್ ನಲ್ಲಿ. ಇಟ್ಟಿಗೆ ಕೊಡ್ತೀನಿ. ಏನ್ ಸರ್ ಇದು ಡೀಟೇಲ್ಸ್? ಸರ್ 2016 ಮಾಡಲ್ ಸೆಕೆಂಡ್ ಓನರ್ ಇಟ್ಟಿಗೆ, ಇದು ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುತ್ತೆ. ಪೌಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಇದೆ, ವೈಟ್ ಕಲರ್ದು. ಬರೀ 7 ಲ್ಯಾಕ್ಸ್ ಹೇಳಿದೆ ಅಲ್ಲ, ಇಟ್ಟಿಗ 6 ಲ್ಯಾಕ್ಸ್ ತಿಳ್ಕೊಂಡಿದ್ದೀರಾ. 1 ಲಕ್ಷ ಕಮ್ಮಿ ಮಾಡಿ ಕೊಡ್ತೀರಾ ಅಂತ. ಇನ್ನ 1 ಲಕ್ಷ ಕಮ್ಮಿ ಮಾಡಿ 5,25,000 ಕೊಡ್ತೀನಿ ಸರ್. 5,25ಗೆ ಒಂದು ರೆನಾಲ್ಟ್ ಲಾಡ್ಜಿ 16 ಮಾಡಲ್ ಗಾಡಿ. 16 ಮಾಡಲ್. ಓಕೆ, ಸೊ ಹಾಗೆ ಇನ್ನೊಂದು ಚವಲ್ಲೆ ಎಂಜಾಯ್ ಸರ್. ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ 7 ಸೀಟರ್ ಗಾಡಿ ಸಿಕ್ಬಿಡುತ್ತೆ ಸರ್. 5 ಸೀಟರ್ ಇಂದ ಕಮ್ಮಿ ಪ್ರೈಸ್ಗೆ ಕೊಡ್ತೀನಿ ಸರ್ ಇದು. ಓಕೆ, ಏನ್ ಸರ್ ಇದು ಡೀಟೇಲ್ಸ್? 7 ಸೀಟರ್, ಅದು ಎಂಜಾಯ್ ಡೀಸೆಲ್, ಪೌಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ಬರೀ ನಿಮ್ಗೆಷ್ಕರಿಗೆ ಬರೀ 3 ಲಕ್ಷ ಕೊಡ್ತೀನಿ ಸರ್. ಬರೀ 3 ಲಕ್ಷಕ್ಕೆ? ಓನ್ಲಿ 3 ಲ್ಯಾಕ್ಸ್ಗೆ. ಓಕೆ, ಓನ್ಲಿ 3 ಲಕ್ಷಕ್ಕೆ ನಿಮ್ಗೆ ಒಂದು 7 ಸೀಟರ್ ಗಾಡಿ, ಒಂದು ಚವಲ್ಲೆ ಎಂಜಾಯ್ ಸಿಗ್ತದೆ. ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ, ಸಿಗೋದು ಇಲ್ಲ, ಹುಡುಕಕ್ಕೂ ಹೋಗ್ಬೇಡಿ, ಬಂದ್ಬಿಡಿ ಆರಾಮಾಗಿ ಆಲ್ಫಾ ಕಾರ್ಸ್ಗೆ. ಸೊ ಹಾಗೆ ಇನ್ನೊಂದು ಫಿಯಟ್ ಲೀನಿಯಾ ಇದೆ ಸರ್, ಸಿಲ್ವರ್ ಕಲರ್. ಪಳ 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 ಹೊಡಿತಾ ಇದೆ ಸರ್ ಕಲರ್. ಬಿಸಿಲು ಬಂದ ಮುಖಾಗೆ ಹೊಡಿಯುತ್ತೆ ಕಲರ್ ಇದು. ಓಕೆ, ಆ ತರ ಇದೆ ಗಾಡಿ. ಸೊ 2009 ಮಾಡಲ್ ಎಲ್ಲ ಪೌಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಸಿಂಗಲ್ ಓನರ್ ವೆಹಿಕಲ್. 9 ಮಾಡಲ್ ಇದೆ ಅಂತ 5 ಓನರ್ ತಿಳ್ಕೊಂಡಿದ್ದೀರಾ? ಮತ್ತೆ ಇನ್ನೆಷ್ಟು ಸರ್? ಸರ್ ಒಂದೇ 1 ಓನರ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಪ್ರೈಸ್? ಸಿಂಗಲ್ ಓನರ್ ಇದೆ, ಗಾಡಿ ಚೆನ್ನಾಗಿದೆ, ಪ್ರೈಸಿಂಗ್ ಜಾಸ್ತಿ ಇದೆ ತಿಳ್ಕೊಂಡಿದ್ದೀರಾ? ಬರೀ ಕಮ್ಮಿ ಪ್ರೈಸ್ಗೆ 180 ಕೊಡ್ತೀನಿ ಸರ್. ಓಕೆ, 1,80,000ಕ್ಕೆ ಒಂದು ಫಿಯಟ್ ಲೀನಿಯಾ ಪೆಟ್ರೋಲ್ ವೇರಿಯಂಟ್ ಸಿಗ್ತದೆ, ಅದು ಸಿಂಗಲ್ ಓನರ್ ಗಾಡಿ.
ಸೊ ಹಾಗೆ ನೆಕ್ಸ್ಟ್ ಸರ್ ಹುಂಡೈ ಯೋನ್ ಚಿಕ್ಕ ಗಾಡಿ LPG ಪ್ಲಸ್ ಪೆಟ್ರೋಲ್. LPG ನಲ್ಲಿ 25 ಮೈಲೇಜ್, ಪೆಟ್ರೋಲ್ ನಲ್ಲಿ 20, ಟೋಟಲ್ 45 ಮೈಲೇಜ್ ಬರುವ ಗಾಡಿ. ಅದು 2013 ಮಾಡಲ್ ಇಯೋನ್ ಸೆಕೆಂಡ್ ಓನ್. ಅದು ಪೌಂಡ್ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುವ ಗಾಡಿ. ಏಜ್ಗೆ 3 ಲಕ್ಷ 3.5 ಲಕ್ಷ ತಿಳ್ಕೊಂಡಿದ್ದೆ ಇದೀರಾ. LPG ಪ್ಲಸ್ ಪೆಟ್ರೋಲ್ ಇದೆ, ಡ್ಯುಯಲ್ ಆಪ್ಷನ್ ಇದೆ. 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಸರ್ 0 ಡೌನ್ ಪೇಮೆಂಟ್ ನಲ್ಲಿ ಇದನ್ನು ಕೊಡ್ಬಿಡ್ತೀನಿ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಇದು ಕೂಡ ಆಗುತ್ತೆ. ನಿಮ್ಗೆ ಏನಂದ್ರೆ ಸಿಬಿಲ್ ಪ್ರೊಫೈಲ್ ಅಷ್ಟೇ ಚೆನ್ನಾಗಿರ್ಬೇಕು. ಸೊ ಹಾಗೆ ಒಂದು ಮಾಡೆಲ್ ಗಾಡಿ ಒಂದು ಇಗ್ನಿಸ್ ಇದೆ. ಸೊ ಇಗ್ನಿಸ್ ಸರ್ ಇಗ್ನಿಸ್ 2018 ಮಾಡಲ್ ಡೆಲ್ಟಾ ವೇರಿಯಂಟ್. ಇದರಲ್ಲಿ ನಿಮಗೆ ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಎಲಿಫೆಂಟ್ ಗ್ರೇ ಕಲರ್ ಗಾಡಿ. ಸೊ ಗಾಡಿ ಕೂಡ ಕ್ರೇಜ್ ಇದೆ, ನೋಡ್ತಾ ಇರ್ಬೋದು. ಏನ್ ಸರ್ ಈ ಗಾಡಿ 6.5 ಲಕ್ಷನಾ? ಬೇಡ ಸರ್. 5.5 ಲಕ್ಷನಾ? ಬೇಡ ಸರ್. 4.5 ಲಕ್ಷನಾ? 5 ಲಕ್ಷ ಕೊಡ್ತೀವಿ ಸರ್. 4.5 ಲಕ್ಷ ಬೇಡ, 5 ಲಕ್ಷಕ್ಕೆ ಫೈನಲ್ ಆಗ್ಬಿಡುತ್ತೆ. 100%. ಏನ್ ಸರ್ ಒಂದು ಫಿಯೆಸ್ಟಾ ಇದೆ, ಸಪೋರ್ಟ್ ಫಿಯೆಸ್ಟಾ ಇದು 2011 ಮಾಡಲ್. ಯೋಚನೆ ಮಾಡಬೇಕು ಡೀಸೆಲ್ ಗಾಡಿ ಏನ್ ಪ್ರೈಸ್ಗೆ ಕೊಡ್ತಾ ಇರೋದು ಅಲ್ಫಾ ಕಾರ್ಸ್ ಒಳಗಡೆ ಅಂತ. ಏನ್ ಸರ್ 2.5 3 ಲಕ್ಷನಾ ಸರ್? ಸರ್ 2.20 ಕೊಡ್ತೀನಿ ಸರ್. ಬರೀ 2,20,000. 2,20,000 ಆಗಿ ಫೋರ್ಟ್ ಫಿಯೆಸ್ಟಾ ಪೌಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಇರೋ ಸಿಲ್ವರ್ ಕಲರ್ ಗಾಡಿ, ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಹೋಂಡಾ ಸಿಟಿ ನ್ಯೂ ಶೇಪ್ IV ಟೆಕ್ ಇದೆ ನೋಡಿ ಸರ್. ಓಕೆ, ಯಾರು ಒಂದು ಹೋಂಡಾ ಸಿಟಿ, ಅದು ನಿಮಗೆ ಲೇಟೆಸ್ಟ್ ಮಾಡಲ್ ಹುಡುಕ್ತಾ ಇರೋರಿಗೆ ಒಂದು ಹೋಂಡಾ ಸಿಟಿನೂ ಇದೆ. ಸೊ ಏನ್ ಸರ್ ಇದು ಡೀಟೇಲ್ಸ್? ಸರ್ ಇದು ಹೋಂಡಾ ಸಿಟಿ ಬನ್ನಿ ನಿಮ್ಗೆ 2009 ಮಾಡಲ್ IV ಟೆಕ್ VTEC ಇಂಜಿನ್ ಇದು. ಗಾಡಿ ತುಂಬಾ ಜಬರ್ದಸ್ತ್ ಇದೆ. 2009 ಮಾಡಲ್ದು ಲೇಟೆಸ್ಟ್ ಶೇಪ್ದು ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಬರೀ 7,80,000 ಕೊಡ್ತೀನಿ. 2.80ಗೆ 7,80 ಕೊಡ್ತೀನಿ ಸರ್. ಸಾಕಾ ಸರ್? ಸಾಕು ಸರ್. ರೆನಾಲ್ಡ್ ಕ್ವಿಡ್ ಸರ್ 2017 ಮಾಡಲ್ದು ಗಾಡಿ ಇದು. ಪೌಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಸೊ 2018 17 ಸರ್. 17 ಏನೊಂದು 3.25 3.5 ಸರ್? ಸರ್ 3.20 ಕೊಡ್ತೀನಿ. ಬರೀ 3.20ಕ್ಕೆ ಬರೀ 320 ಕೊಡ್ತೀನಿ ಸರ್. ಓಕೆ, 320ಗೆ ಒಂದು 17 ಮಾಡಲ್ ಗಾಡಿ ಒಂದು ರೆನಾಲ್ಡ್ ಕ್ವಿಡ್ ಸಿಗ್ತಾ ಇದೆ. ಸೊ ಹಾಗೆ ಒಂದು ಪೆಟ್ರೋಲ್ ವೇರಿಯಂಟ್ ಒಂದು i20 ಇದೆ ಸರ್. ಸರ್ ಹುಂಡೈ i20 ಲೈಟ್ 2018 ಮಾಡಲ್ ಗಾಡಿ. ಅದೂನು ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಎಲ್ಲ ಇರುವ ಗಾಡಿ. 18 ಮಾಡಲ್. ಅದೂನು 7 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. ನೀವೇನು 6.5 ತಿಳ್ಕೊಂಡಿದ್ದೀರಾ, 6 ತಿಳ್ಕೊಂಡು 580ಗೆ ಕೊಡ್ತೀವಿ ಸರ್. ಓಕೆ, 5,80,000ಕ್ಕೆ ಒಂದು 18 ಮಾಡಲ್ ಗಾಡಿ ಒಂದು i20 ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಯಾವ್ದಿದೆ ಸರ್ ಗಾಡಿ? ಸರ್ ವರ್ನಾ ಫ್ಲೀಟಿಕ್ ವೈಟ್ ಕಲರ್ ಡೀಸೆಲ್ ಇದೆ. ಪೆಟ್ರೋಲ್ ನೋಡಿದ್ವು ನೀವು, ಬ್ಲಾಕ್ ಕಲರ್ ಅದು ನ್ಯೂ ಶೇಪ್ದು. ಇದು ನಾನು ಡೀಸೆಲ್ ಕೊಡ್ತೀನಿ ನೋಡಿ ಸರ್. ಓಕೆ, ನನಗೆ ಡೀಸೆಲ್ ಗಾಡಿ ಒಂದು ಹುಂಡೈ ವರ್ನಾ ಇದೆ 2015 ಮಾಡಲ್ ನ್ಯೂ ಶೇಪ್ ಡೀಸೆಲ್ ಗಾಡಿ. ಅದನ್ನು ಪುಷ್ ಬಟನ್ ಸ್ಟಾರ್ಟ್ ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫೋಕಸ್ ಸ್ಟೇರಿಂಗ್ ಅನ್ಕೊಂಡ ಪೂರ್ತಿ ಫ್ಯೂಚರ್ ಸಮೇತ. ಬರೀ ಈ ಗಾಡಿ ನಿಮ್ಮ ಇಷ್ಕರಿಗೆ 6 ಲಕ್ಷ ಕೊಟ್ಬಿಡ್ತೀವಿ ಸರ್. 6 ಲಕ್ಷಕ್ಕೆ ಬರೀ 6 ಲಕ್ಷ ಡೀಸೆಲ್ 25 ಮೈಲೇಜ್ ಬರುವ ಗಾಡಿ ಕೊಡ್ತೀವಿ. ಓಕೆ, ಸೊ ಫೋರ್ಡ್ ಫಿಗೋ ಇದೆ ಸರ್. ಸರ್ ಫೋರ್ಡ್ ಫಿಗೋ 2013 ಮಾಡಲ್ ಗಾಡಿ ಇದು. ಇದರಲ್ಲಿ ನಿಮಗೆ ಪೌಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇರುವ ಗಾಡಿ. ಬರೀ ನಿಮಿಷ್ಕರಿಗೆ 13 ಮಾಡಲ್. ಅದನ್ನು 3.5 ತಿಳ್ಕೊಂಡಿದ್ದೀರಾ? ಎಷ್ಟು ಸರ್ ಮತ್ತೆ? 7,70,000 ಕೊಡ್ತೀನಿ ಸರ್. 7,70,000ಕ್ಕೆ ಫೋರ್ಡ್ ಫಿಗೋ 100%. ಓಕೆ ಸರ್, ಏನ್ ಸರ್ ರೆಡ್ ಕಲರ್ ಫುಲ್ ಡೇಂಜರ್ ಕಲರ್ ಒಂದು ಸಿಲೇರಿಯಾ ಇದೆಯಲ್ಲ ಸರ್? ಡೇಂಜರ್ ಅಂದ್ರೆ ರಾತ್ರಿನಲ್ಲಿ ಗಾಡಿ ಹೋಗ್ತಾ ಇದ್ರೆ ರೈಟ್ ಇಲ್ಲ ಅಂದ್ರೂ ಗಾಡಿ ಕಂಡುಬಿಡುತ್ತೆ ಸರ್. ಹೈವೇ ರೋಡ್ ಒಳಗಡೆ ಈ ಗಾಡಿ. ಓಕೆ, ಸೊ ನೋಡಿ 2000 ಯಾವ ಮಾಡಲಿ ಸರ್ ಇದು? 2000 ಯಾವ ಮಾಡಲ್ ಹೇಳಿ? 2014 ಮಾಡಲ್. ರೆಡ್ ಸ್ಟಿಕ್ಕರ್ ಆಗೋದು ರೈಟ್ ನಲ್ಲಿ ಲಾರಿಗಳಿಗೆ ಬಸ್ಗಳಿಗೆ ಹಿಂದೆ ಲೈಟ್ ಹಂಚಿಲ್ಲ ಅಂದಾಜ್ ಕಾಣಿಸ್ಬೇಕು ಅಂತ ಈ ತರ PK ನಲ್ಲಿ ಎಲ್ಲೋ ಹೆಲ್ಮೆಟ್ ಆಗ್ತಾನೆ. ಈ ಗಾಡಿಗೆ ರೆಡ್ ಕಲರ್ ಇದೆ ನೋಡಿ. ಓಕೆ, ನೋಡಿ ಸಕ್ಕತ್ತಾಗಿದೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಇದೆ. ನೋಡ್ತಾರೆ ಒಂದು 2020-21 ಮಾಡಲ್ ಗಾಡಿ ತರ ಕಾಣಿಸ್ತಾ ಇದೆ, ಪಳ ಪಳ ಅಂತ ಗಾಡಿ. ಸೊ 2014 ಮಾಡಲ್ ಗಾಡಿ ಪ್ರೈಸ್ ಏನಾಯ್ತು ಸರ್? ಸರ್ 2014 ಮಾಡಲ್ ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 3 ಲಕ್ಷ ಕೊಡ್ತಿದ್ದಾರೆ ಸರ್. ಸುಜುಕಿ ಸೆಲಿರಿಯೋ, ಅದನ್ನು ಆಟೋಮೆಟಿಕ್ ಗಾಡಿ ಇದು. ಓಕೆ, ನೋಡಿ ಆಟೋಮೆಟಿಕ್ ಗಾಡಿ ನಿಮಗೆ ನೋಡ್ತಾ ಇರ್ಬೋದು. ಜಸ್ಟ್ 3 ಲಕ್ಷಕ್ಕೆ ಸಿಗ್ತಾ ಇದೆ ಗಾಡಿ. ಸೊ ಹಾಗೆ ಒಂದು ರೆನಾಲ್ಡ್ ಕ್ವಿಡ್ ಇನ್ನೊಂದಿದೆ ಸರ್. 18 ಮಾಡಲ್ ಗಾಡಿ, ಎಲಿಫೆಂಟ್ ಗ್ರೇ ಕಲರ್, ತುಂಬಾ ಜಬರ್ದಸ್ತ್ ಇದೆ. ಪೌಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ 4 ಲಕ್ಷ ತಿಳ್ಕೊಂಡಿದ್ದೀರಾ 18 ಮಾಡಲ್ ಅಂತ. ಹೋಗಿ ಸರ್ ಡೈರೆಕ್ಟ್ 3,20,000 ಕೊಡ್ತೀನಿ. 18 ಮಾಡಲ್ ಗಾಡಿ 3,20,000ಕ್ಕೆ. ಹೌದು. ಓಕೆ ಸರ್, ಜೊತೆನಲ್ಲಿ ಬನ್ನಿ, ಇನ್ನ ಗಾಡಿ ಇದೆ. ಗ್ರ್ಯಾಂಡ್ ಐಟನ್ ನಿಯೋಸ್ ತೋರಿಸ್ತೀನಿ ನಿಮ್ಗೆ. ಏನ್ ಸರ್ ಇಷ್ಟೊಂದು ಗಾಡಿಗಳು ಸ್ಟಾಕ್ ಇದೆ ಸರ್? ಸ್ಟಾಕ್ ಬರೀ ಒಂದು ಫೋಟೋ ಹೊಡೆದು ಹಾಕಿ ಸರ್ ನೋಡೋಣ. ಈ ಸರೌಂಡಿಂಗ್ ಒಳಗಡೆ ಯಾರ ಹತ್ರನೂ ಇಷ್ಟು ಗಾಡಿ ಇಲ್ಲ. ವಿಡಿಯೋ ಮಾಡಕ್ಕೆ ಬೇಜಾರಾಗ್ಬಿಡುತ್ತೆ, ಬಟ್ ಆ ತರ ಇದೆ. ಸೊ ಏನ್ ಸರ್ ನಿಮ್ದು ಸ್ಟೋರೇಜ್ ಜಾಸ್ತಿ ಆಯ್ತು, ಬ್ಯಾಟ್ರಿ ಲೋ ಆಯ್ತು, ಒಂದ್ಸತಿ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತ ವಿಡಿಯೋ ಡಿಲೀಟ್ ಮಾಡ್ರು, ಒಂದ್ಸತಿ ಬ್ಯಾಟ್ರಿ ಡೌನ್ ಆಗಿದೆ ಅಂತ ಬ್ಯಾಟ್ರಿ ಚಾರ್ಜ್ ಮಾಡಿದ್ದೀರಾ. ಅಷ್ಟು ಗಾಡಿಗಳು ಇದೆ. ಇನ್ನ ಸ್ಟಾಕೆಟ್ ನಲ್ಲಿ ಇದೆ. ಅದು ಎದ್ಬಿಟ್ರೆ ನನ್ನ ಫೋನ್ ಇದು ತೋರಿಸಿ, ಆಕಾಶ ಬ್ಲಾಕ್ ಆಗ್ಬಿಟ್ಟಿದೆ, ಹೋಗಿ ಮಲಗಬೇಕು, ಆ ತರ ಆಗುತ್ತೆ. ಇನ್ನ ಇದೆ, ಬನ್ನಿ ನೋಡಿ. ಓಕೆ, ಏನ್ ಸರ್ ಇದು ನಿಯೋಸ್ ಪ್ರೈಸ್ ಡೀಟೇಲ್ಸ್? ಸರ್ ನಿಯೋಸ್ ಇದು 2019 ಮಾಡಲ್. 2019 ಮಾಡಲ್ ಗ್ರ್ಯಾಂಡ್ ಐಟನ್ ನಿಯೋಸ್ ಇದು. ಓಕೆ, ಸೊ ಸ್ಪೋರ್ಟ್ಸ್ ವೇರಿಯಂಟ್ ನಿಮಗೆ ಡಿಫಾಗರ್ ಎಲ್ಲ ಇದೆ. 2019 ಮಾಡಲ್ ಲೇಟೆಸ್ಟ್ ಮಾಡಲ್ ಗಾಡಿ ವಿತ್ ಅಲಾಯ್ಸ್ ಟೈರ್ಸ್, ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಏನ್ ಸರ್ ಒಂದು 10 ಲಕ್ಷನ 7 ಲಕ್ಷನ 8 ಲಕ್ಷನ 9 ಲಕ್ಷನ ಸರ್?
ಸರ್ ಈ ಗಾಡಿ ನ್ಯೂ ಶೇಪ್ ಗಾಡಿ ಹಾ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ 6 ಲಕ್ಷಗೆ ಬರೀ ಬರೀ 6 ಲಕ್ಷಕ್ಕೆ ಕೊಡ್ಬಿಡ್ತೀವಿ ಸರ್. 19 ಮಾಡಲ್ ಗಾಡಿ ನಿಯೋಸ್ ನಿಯೋಸ್ ಅದನ್ನು 6 ಲಕ್ಷ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಒಂದು ಹೋಂಡಾ ಬ್ರಿಯೋ ಬ್ಲ್ಯಾಕ್ ಕಲರ್ ಇದೆ ಸರ್. ನೋಡಿ ಸರ್ ಯಾವ ತರ ಪಳ 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 ಹೊಡಿತಾ ಇದೆ. ಆಫ್ರಿಕಾ ಕಲರ್ನು ಆ ತರ ಹೊಡಿಯಲ್ಲ, ಶೈನಿಂಗ್ ಅಷ್ಟು ಶೈನಿಂಗ್ ಇದೆ ನೋಡಿ ಸರ್. ಓಕೆ, ಸೊ ಯಾವ್ದು ಸರ್ 2013 ಮಾಡಲ್, ಸೆಕೆಂಡ್ ಓನರ್, ಪೊಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಬರೀ ಈ ಗಾಡಿ 13 ಮಾಡಲ್ ಗಾಡಿ ಎಷ್ಟಿಗೆ ಬರೀ 3 ಲಕ್ಷ ಕೊಡ್ಬಿಡ್ತೀವಿ ಸರ್. ಬರೀ 3 ಲಕ್ಷಕ್ಕೆ ಬ್ರಿಯೋ ಹೋಂಡಾ ಬ್ರಿಯೋ ನೋಡಿ. ಬರೀ 3 ಲಕ್ಷಕ್ಕೆ ಒಂದು ಹೋಂಡಾ ಬ್ರಿಯೋ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಸಿಗ್ತಾ ಇದೆ. ಬೆಸ್ಟ್ ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ, ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗ್ಬೋದು ಗಾಡಿನ. ಓಕೆ ಸರ್.